ನನಗೆ ಯಾರು ವಿರುದ್ಧವಾಗಿ ನಿಲ್ಬೇಕಾಗಿಲ್ಲ, ನೇರವಾಗಿ ನನ್ನನ್ನು ಅನುಸರಿಸುವವರನ್ನ ವಿರೋಧಿಸ್ತಾನೆ ಅಂತಂದಾಗಲೂ ನಾನು ಅಂತ ವ್ಯಕ್ತಿಯನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ. ಯಃ ಕಲ್ಯಾಣ ಗುಣಾನ್ ಜ್ಞಾತೀನ್ ಮೋಹ ಲೋಭಾದ್ ದಿದೃಕ್ಷತೆ ಸೋಜಿತಾತ್ಮ ಅಜಿತ ಕ್ರೋಧೋ ನಚಿರಂ ತಿಷ್ಠತೆ ಶ್ರಿಯ. ಯಾರು ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನ, ಅಂಥ ಗುಣವಂತಿಕೆಯಿಂದ ತುಂಬಿದ ಹತ್ತಿರದವನನ್ನ ಅಥವಾ ಜ್ಞಾತಿಯನ್ನ ಅಥವಾ ಜ್ಞಾನಿಯನ್ನ ಮೋಹಾತ್ ಲೋಭಾತ್ ದಿದೃಕ್ಷತೆ, ಅವ್ರಿಗೆ ಯಾಕಷ್ಟು ಸಂಪತ್ತು ಬಂತು, ಅವ್ರಿಗೆ ಎಲ್ಲಿಂದ ಅಷ್ಟು ದೊಡ್ಡವರ ಪರಿಚಯ ಆಗಿ ಹೋಯ್ತು, ಬೇಗ ಅಷ್ಟು ಅಧಿಕಾರ ಎಲ್ಲಿಂದ ಸಿಕ್ತು, ದೊಡ್ಡ ಸ್ಥಾನಕ್ಕೆ ಹೇಗೆ ಬಂದು ಬಿಟ್ಟ, ಎಷ್ಟು ಬೇಗ ಅವನಿಗೆ ಯಶಸ್ಸು ಬಂದ್ಬಿಡ್ತು, ಎಷ್ಟು ಬೇಗ ಅವನಿಗೆ ಏನೇನು, ಹೀಗೆ ಮೋಹಾತ್ ಲೋಭಾತ್ ದಿದೃಕ್ಷತೆ ಸೋ ಅಜಿತಾತ್ಮ. ಆ ಇಂದ್ರಿಯಗಳನ್ನ ಗೆಲ್ಲ ಬರದ ಮಂದಿ, ಅಜಿತ ಕ್ರೋಧ, ಕೋಪವನ್ನ ಗೆಲ್ಲದವ, ಲೋಭವನ್ನ ಗೆಲ್ಲದವ, ಮೋಹವನ್ನ ಗೆಲ್ಲದವ, ನಚಿರಂ ತಿಷ್ಠತಿ ಶ್ರಿಯ. ಅವನು ಯಾವುದರ ಬಗ್ಗೆ ಅಸೂಯ ಪಟ್ನೋ ಆ ವಸ್ತು ಅವನಿಗೆ ಯಾವತ್ತೂ ಸಿಗಲ್ಲ. ಆ ಸಂಪತ್ತು, ಆ ಸಂಪತ್ತಿನ ಹತ್ತಿರದ ಅಂದ್ರೆ ಅವನ ಯಶಸ್ಸಿನ ಬಗ್ಗೆ ತುಂಬಾ ಕೈ ಹಿಸಿಕೊಂಡ ಅಂದ್ರೆ ಅವನ ಹತ್ರ ಯಶಸ್ಸು ಸುಳಿಯಲ್ಲ. ಒಬ್ಬನ ವಿದ್ಯೆಯ ಬಗ್ಗೆ ಅಸೂಯೆ ಪಟ್ಟ ಅಂದ್ರೆ ಆ ವಿದ್ಯೆ ಅವನಿಗೆ ಯಾವತ್ತೂ ಸಿಗಲ್ಲ. ಹಾಗಾಗಿ ಯಾವತ್ತೂ ಕೂಡ ಇನ್ನೊಬ್ಬರ ಬೆಳವಣಿಗೆಯನ್ನ ಯಾರು ಕರುಬುತ್ತಾನೋ, ಕುಸಿತಾನೋ, ಒಳಗಿಂದ ಕಿಚ್ಚಿನಿಂದ ಸುಟ್ಟು ಹೋಗ್ತಾನೋ ಅವನು ನಿಜವಾಗ್ಲೂ ಸುಟ್ಟೇ ಹೋಗ್ತಾನೆ, ಅವನು ನಿಜವಾಗ್ಲೂ ಆ ಸಂಪತ್ತನ್ನು ಹೊಂದುವುದಿಲ್ಲ. ಪಾಂಡವರ ಸಂಪತ್ತಿನ ಬಗ್ಗೆ ತಾನೇ ಈಗ ಇಷ್ಟು ಅವನಿಗೆ ಹೊಟ್ಟೆ ಉರಿದಿದ್ದು. ಅವ ತಿಜೋರಿಯಲ್ಲಿ ತಂದದ್ದನ್ನೆಲ್ಲ ಇಡ್ಲಿಕ್ಕೆ ಅಂತ ಅವನಿಗೇ ಬೇರೆ ಲೆಕ್ಕಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಅವನು ನೋಡಿ 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 ಹೊಟ್ಟೆಯಲ್ಲಿ ಅನ್ನಕ್ಕಿಂತ ಜಾಸ್ತಿ ಇದೇ ತುಂಬ್ಕೊಂಡ್ಬಿಟ್ಟಿತ್ತು, ಕಿಚ್ಚೆ ತುಂಬ್ಕೊಂಡ್ಬಿಟ್ಟಿತ್ತು. ಹಾಕುವ ಮುಂಚೆನೆ ಸುಟ್ಟೋಗ್ತಿತ್ತು, ತಟ್ಟೆಯಲ್ಲಿ ನೋಡಿನೇ ಸುಟ್ಟೋಗ್ತಿತ್ತು ಅವನು ಊಟ ಮಾಡಿದಾಗ. ಅಂತ ಸ್ಥಿತಿಯಲ್ಲಿ ಇದ್ದದ್ರಿಂದ ಅದನ್ನು ಎಚ್ಚರಿಸ್ತಾನೆ ಕೃಷ್ಣ. ಯಾವತ್ತು ಇನ್ನೊಬ್ಬರ ಸಂಪತ್ತಿಗೆ ಹಾತೊರೆಯುವುದು ಯಾವತ್ತು ಹಿತ ಅಲ್ಲ. ಬೆಳಿಲಿ, ದೇವರು ಅವರಿಗೆ ಕರ್ಮ ಪ್ರಕಾರ ಕೊಟ್ಟಿದ್ದಾನೆ, ಏನೋ ಬೆಳಿತಾನೆ, ಅವನು ಬೆಳಿತಾನೆ ಅಂತ ಅನ್ನೋದನ್ನ ತಡಿಲಿಕ್ಕೆ ನಾವ್ ಯಾರು? ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ನಮ್ಗೇನ್ ಹಕ್ಕಿದೆ? ನಾವು ಬೆಳಿಬೇಕು ಅಂತ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನನ್ನ ಪರಿಧಿ, ನನ್ನನ್ನು ಯೋಚನೆ ಮಾಡೋದು ನನಗೆ ಅದಕ್ಕೆ ಅಗತ್ಯ ಇದೆ. ಆದ್ರೆ ಅದಕ್ಕೋಸ್ಕರ ಅವರನ್ನ ಕಾಲಿಂದ ಕೆಳಗೆ ಎಳಿಬೇಕು, ನಾನು ಅದಕ್ಕೋಸ್ಕರ ಮೇಲೆ ಇರಬೇಕು ಅಂತ ಪ್ರಯತ್ನ ಪಟ್ರೆ ಅದು ಯಾವತ್ತೂ ಕೈಗೆ ಸಿಗಲ್ಲ. ಈಗ ಹಾಗೆ ಅಲ್ವಾ, ಪಾಂಡವರನ್ನ ದ್ಯೂತದಿಂದ ಸೋಲಿಸಿ ನಾವು ಎತ್ತರಕ್ಕೆ ಬೆಳಿತೇವೆ ಅಂತ ಅನ್ಕೊಂಡು ಬಂದ್ರು. ಜನ ಯಾವತ್ತಿಗೂ ಅಷ್ಟು ದಿವಸ ಆದ್ರೂ ಮೆಚ್ಚಲೇ ಇಲ್ಲ, ಬೈತಾರೆ. ಮುಂದೆ ಆ ಮಾತುಗಳು ಬರ್ತವೆ ಅದರ ಬಗ್ಗೆ ಏನು ಹೇಳ್ತಾರೆ ಜನ ಅಂತ. ಅಥಯೋ ಗುಣಸಂಪನ್ನಾನ್ ಹೃದಯಸ್ಯಾಪ್ರಿಯಾನಪಿ ಪ್ರಿಯೇಣ ಕುರುತೆ ವಶ್ಯಾನ್ ಸ್ಥಿರಂ ಯಶಸಿ ತಿಷ್ಠತಿ. ಯಾರು ಅತ್ಯಂತ ಗುಣವಂತರನ್ನ ಹೃದಯಪೂರ್ವಕವಾಗಿ ಗೌರವಿಸ್ತಾನೆ, ಕೆಲವೊಂದ್ ಸರ್ತಿ ಮನಸ್ಸಲ್ಲಿ ಕೆಲವೊಂಚೂರು ಅಸಮಾಧಾನ ಬರಬಹುದು. ಅಪ್ರಿಯಸ್ಯಾಪಿ, ಎಲ್ಲೋ ಒಂಚೂರು ಅವನಿಗೆ ಅಸಮಾಧಾನ ಇತ್ತು, ಆದ್ರೂ ತಪ್ಪು, ಹಾಗೆ ನಾನು ಇನ್ನೊಬ್ಬರ ಬೆಳವಣಿಗೆಯನ್ನ ಯೋಚಿಸುವುದು ಸರಿಯಲ್ಲ ಅಂತ ಭಾವಿಸಿ ಅವನು ಪ್ರಿಯೇಣ ಕುರುತೆ ವಶ್ಯಾನ್, ಮನಃಪೂರ್ವಕವಾಗಿ ಇಲ್ಲ ನಾನು ಯೋಚಿಸಿದ ತಪ್ಪು, ಹಾಗಿರಬಾರದು ಅಂತ ಯೋಚಿಸಿ ಅವರಿಗೆ ಹಿತವನ್ನೇ ಮಾಡಿದ ಅಂತಂದ್ರೆ ಚಿರಂ ಯಶಸಿ ತಿಷ್ಠತಿ. ಆ ತನ್ನೊಳಗೆ ಬಂದ ಬೇಗುದಿಯ ಗುಣವನ್ನ ಮೆಟ್ಟಿ ಅವನಿಗೆ ಹಿತವನ್ನೇ ಮಾಡಬೇಕು ನಾನು ಅಂತ ಮನಃಪೂರ್ವಕವಾಗಿ ತೊಡಗಿದ ಅಂತಂದಾಗ ಸ್ಥಿರಂ ಯಶಸ್ಸಿ ತಿಷ್ಠತಿ, ಅವನು ಖಂಡಿತವಾಗಿಯೂ ಯಶಸ್ಸಿನ ದಾರಿಗೆ ಬರ್ತಾನೆ. ಯಾಕಂದ್ರೆ ಮನಸ್ಸು ಅದು ನಾವು ಹೇಳಿದಾಗಿಲ್ಲ, ಒಂದೇ ಸರ್ತಿಗೆ ಒಂಚೂರು ಹಿಂಸೆ ಆಗತ್ತೆ. ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೇನೆ, ನಾನ್ ಪಾಸ್ ಆಗ್ಲಿಲ್ಲ, ಅವನು ಏನು ತಿರ್ಗಾಡ್ತಾ ಇದ್ದ, ಹಿಂದೆ ಮುಂದಿಲ್ಲ, ನೋಡ್ಸ್ಕೊಟ್ಟದ್ ನಾನು, ಪಾಸ್ ಅವನು ಅಂತ ಒಂದ್ ಸರ್ತಿಗೆ ಮನಸ್ಸು ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗಿದ್ದಾಗಲೂ ಅವನಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಹಲುಬದೆ, ಹೊಟ್ಟೆಯಲ್ಲಿ ಉರಿ ತಂದುಕೊಳ್ಳದೆ, ಆಗ್ಲಿ ಅವನಿಗಾದ್ರೂ ಆಯ್ತಲ್ವಾ, ಖುಷಿ ಪಡ್ಲಿಕ್ಕೆ 100 ಕಾರಣ ಹುಡುಕ್ಲಿಲ್ಲ ಅಂದ್ರೆ 1000 ಕಾರಣ ದುಃಖ ಪಡ್ಲಿಕ್ಕೆ ಇರುತ್ತೆ. ಆ ಖುಷಿ ಪಡುವ ಕಾರಣಗಳನ್ನೇ ಹುಡುಕಿ ಅವನ ಯಶಸ್ಸಿನಲ್ಲೂ ನಮ್ಮ ಸಂಭ್ರಮ ಅಂತ ಯಾರು ಅನುಭವಿಸ್ತಾ ಇರ್ತಾನೋ ಅವನ ಜೀವನದಲ್ಲಿ ತಾನಾಗಿ ಒಂದಲ್ಲ ಒಂದು ಕಾಲಕ್ಕೆ ಮೇಲೆ ಬಂದೇ ಬರ್ತಾನೆ. ಯಾಕಂದ್ರೆ ಎಲ್ಲರ ಯಶಸ್ಸನ್ನ ಆರಾಧಿಸುವವನು, ಎಲ್ಲರ ಯಶಸ್ಸನ್ನ ಸಂತೋಷಿಸುವವನಿಗೆ ತನ್ನ ಯಶಸ್ಸಿನ ಹತ್ತಿರ ಅವನು ಹೋಗ್ತಾ ಇದ್ದಾನೆ ಅಂತ ಅರ್ಥ ಅದು. ಅದರಿಂದ ಅದು ನಿನಗೆ ಎಚ್ಚರದಲ್ಲಿ ಇರಬೇಕು ಅಂತ ದುರ್ಯೋಧನನಿಗೆ ಇಷ್ಟು ಹೇಳ್ತಾ ಇರುವುದು. ಸರ್ವಮೇತನ್ನ ಭೋಕ್ತವ್ಯಂ ಅನ್ನಂ ದುಷ್ಟಾಭಿಸಂಹಿತಂ
ಕ್ಷತ್ತುರೇಕಸ್ಯ ಭೋಕ್ತವ್ಯಂ ಇತಿ ಮೇ ಧೀಯತೆ ಮತಿ. ನೇರ ಹೇಳ್ತಾನೆ, ಇದ್ಯಾವುದನ್ನು ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಸರ್ವಂ ಏತತ್ ನ ಭೋಕ್ತವ್ಯಂ, ಈ ಏನೆಲ್ಲ ಇಷ್ಟು ರಾಶಿ ಬಗೆ ಬಗೆಯ ಪದಾರ್ಥಗಳನ್ನು ತಂದಿಟ್ಟಿದ್ದಿ, ಇದ್ಯಾವುದನ್ನು ನನಗೆ ತಿನ್ನಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಿಲ್ಲ. ಸರ್ವಮೇತನ್ ನ ಭೋಕ್ತವ್ಯಂ. ಆಮೇಲೆ ಅನ್ನಂ ದುಷ್ಟಾಭಿಸಂಹಿತಂ, ಅನ್ನಂ ದುಷ್ಟಾಭಿಸಂಹಿತಂ, ದುಷ್ಟರು ಹೇಗಾದ್ರೂ ಮಾಡಿ ಕೃಷ್ಣನನ್ನು ವಶಪಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿ ತಂದ ಅನ್ನ, ಆದ್ರಿಂದ ಅಭಿಸಂಹಿತಂ, ಅವರ ತಲೆಯಲ್ಲಿ ಏನೋ ಯೋಚನೆ ಇದೆ, ಇದನ್ನು ಕೃಷ್ಣನಿಗೆ ಕೊಟ್ರೆ ಕೃಷ್ಣ ನಮ್ಮ ಬಗ್ಗೆ ಭಾರಿ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾನೆ, ನಾಳೆ ನಮಗೆ ಬೇಕಾದಾಗ ಉಪಯೋಗ ಮಾಡ್ತಾನೆ ಅಂತ ಹೀಗೆ ಯೋಚನೆ ಮಾಡಿದ್ರೆ ಹಾಗಾಗುದೇ ಇಲ್ಲ. ದುಷ್ಟಾಭಿಸಂಹಿತಂ. ಕ್ಷತ್ತುರೇಕಸ್ಯ ಭೋಕ್ತವ್ಯಂ, ನನಗೆ ಈ ಇಡೀ ವಲಯದಲ್ಲಿ ಒಬ್ಬನ ಮನೆಯ ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ. ಕ್ಷತ್ತು ಏಕಸ್ಯ, ವಿದುರನ ಮನೆಯ ಊಟ ಮಾಡಬೇಕು ಅಂತ ನನಗೆ ಅನ್ನಿಸ್ತಿದೆ. ಇತಿಮೇ ನಿಶ್ಚಿತಾಮತಿ ಇತಿಮೇ ಧೀಯತೆ ಮತಿ, ಇದು ನನ್ನ ದೃಢವಾದ ನಿಶ್ಚಯ, ಅವನ ಮನೇಲಿ ಊಟ ಮಾಡ್ತೇನೆ. ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾನೆ, ಹೇಳದೆ ಕೇಳದೆ ಯಾರಿಗೂ ಗೊತ್ತಾಗದ ಹಾಗೆ ತಪ್ಪಿಸ್ಕೊಂಡು ಹೋಗಿದ್ದಲ್ಲ, ಹೇಳೇ ಹೋಗ್ತಾ ಇದ್ದಾನೆ, ನಾನು ವಿದುರನ ಮನೇಲಿ ಊಟ ಮಾಡ್ತೇನೆ. ಅಯ್ಯೋ ಕೃಷ್ಣ ಕ್ಷತ್ರಿಯ, ಯಾರೋ ವಿದುರ ಯಾವುದೋ ದಾಸಿಯ ಮಗ, ಅಲ್ಲಿಗೆ ಹೆಂಗ್ ಹೋಗ್ತಾನೆ ಅಂತ ಯಾರಾದ್ರೂ ಅನ್ಕೊಳ್ತಾರೆ ಅಂದ್ರೆ ಅನ್ಕೊಳ್ಳಿ. ನನಗೆ ಬೇಕಿರುವುದು ಅವು ಎಲ್ಲಿಂದ ಬಂದಿದ್ದಾನೆ ಅಂತಲ್ಲ, ಹೆಂಗೆ ತಂದಿದ್ದಾನೆ ಅನ್ನೋದು ಮುಖ್ಯ. ಆ ದೃಷ್ಟಿಯಲ್ಲಿ ಕೃಷ್ಣ ಬೇಕು ಅಂತ ಕ್ಷತ್ತುರ್, ಅದ್ ನೋಡಿ ಆ ಶಬ್ದ ಬಳಸಿದ್ದು ನನಗೆ ಬಹಳ ಖುಷಿ ಕೊಡುದು. ಪಾಂಡವರು ಯಾವತ್ತೂ ಕೂಡ ಅವನನ್ನ ದಾಸಿಯ ಮಗ ಅನ್ನೋ ಹಾಗೆ ಟ್ರೀಟ್ ಮಾಡೇ ಇಲ್ಲ, ಬಹಳ ಪ್ರೀತಿಯಿಂದ ಅವರು ಚಿಕ್ಕಪ್ಪ ಅಂತಾನೆ ಮಾತಾಡಿಸ್ತಿದ್ದು. ಈ ದುರ್ಯೋಧನ ಮಾತ್ರ ಯಾವಾಗ್ಲೂ ಕ್ಷತ್ತುಹು ಪುತ್ರ ಅಂದ್ರೆ ತೊತ್ತಿನವನ ಮಗಳು, ತೊತ್ತಿನವಳ ಮಗ ಅಂತ ಯಾವಾಗ್ಲೂ ಅವನನ್ನ ಅಂತ ಹೀನವಾಗಿ ಕಾಣಿಸ್ತಿದ್ದ. ಅದಕ್ಕೆ ಕೃಷ್ಣ ಬೇಕು ಅಂತ ತೊತ್ತಿನವಳ ಮಗನ ಮನೆಗೇ ಹೋಗ್ತೇನೆ ನಾನು ಊಟಕ್ಕೆ. ನೀನ್ ಯಾವ್ದನ್ನ ಸಮಾಜದಲ್ಲಿ ಅವ್ರ ಮನೆಗೆ ಎಲ್ಲೇನು ಹೋಗುದು, ನಮ್ದು ದೊಡ್ಡ ಕುಲ, ದೊಡ್ಡ ಮನೆ, ದೊಡ್ಡ ವ್ಯವಸ್ಥೆ, ದೊಡ್ಡ ಅಡಿಗೆ ಶಾಲೆ ಇದೆ, ದೊಡ್ಡ ಅಡಿಗೆಯವರಿದ್ದಾರೆ, ಎಲ್ಲ ಅವ್ರು ದೊಡ್ಡದೇ. ಕೃಷ್ಣ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡಿಸು, ಮನಸ್ಸು ಚಿಕ್ಕದಿದ್ದಲ್ಲಿ ನನ್ಗೆ ಇಷ್ಟವೇ ಇಲ್ಲ ಇರ್ಲಿಕ್ಕೆ, ನನಗೆ ದೊಡ್ಡ ಮನಸ್ಸು ಬೇಕು, ಪ್ರೀತಿಯಿಂದ ಅದನ್ನ ಹೇಗ್ ಮಾಡಬೇಕು ಅಂತ ಗೊತ್ತಿದ್ದು ಮಾಡಬೇಕು, ಅದನ್ನ ನಾನು ಹೇಗಿದ್ರು ತಗೊಳ್ತೇನೆ ಅಂತ. ಏವ ಮುಕ್ತ, ಹೀಗೆ ಹೇಳಿದ ಮಹಾಬಾಹು ದುರ್ಯೋಧನಂ ಅಮರ್ಷಣಂ, ಒಳಗಿನಿಂದ ಬಗ ಕುದಿತಾ ಇದ್ದಾನೆ, ಸಿಟ್ಟು ಬರ್ತಾ ಇದೆ ಅವನಿಗೆ. ಅವನನ್ನ ಸಿಟ್ಟಿಗೆ ಒಂಚೂರು ಸೊಪ್ಪು ಹಾಕ್ಲಿಲ್ಲ, ನಿಶ್ಚಕ್ರಾಮ, ಅವನ ಪ್ರತಿಕ್ರಿಯೆಗೆನೆ ಕಾಯದೆ ಅವನೇನೋ ಹೇಳಿ ಒಂದಿಷ್ಟು ಸಿಟ್ಟಿನ ಹೊರಗೆ ಹಾಕ್ಬೇಕು ಅಂತಿದ್ದ, ಅಷ್ಟೊತ್ತಿಗೆ ಬೆನ್ನು ಕೊಟ್ಟು ಸೀದಾ ಹೋಗೇ ಬಿಟ್ಟ ಕೃಷ್ಣ. ನಿಶ್ಚಕ್ರಾಮ ತತ ಶುಭ್ರಾನ್ ಧಾರ್ತರಾಷ್ಟ್ರ ನಿವೇಶನಾತ್ ಶುಭ್ರಾತ್, ಇದೆಲ್ಲ ಶುಭ್ರ ಇತ್ತಂತೆ, ಮನಸ್ಸು ಮಾತ್ರ ಕೊಳೆ ಇತ್ತು. ಆ ಶಬ್ದ ಬಳಸುದು, ಬರೀ ಓದುದು ಅಂದ್ರೆ ಕಥೆ ಮಾತ್ರ ಅಲ್ಲ, ಆ ಶಬ್ದಗಳಲ್ಲಿರುವ ವ್ಯಾಸರಲ್ಲಿ ಆ ಒಂದು ಹೇಳ್ಬೇಕಾದ್ರೆ ಶುಭ್ರ, ಅತ್ಯಂತ ಪರಿಶುದ್ಧವಾದ ಶುಭ್ರವಾದ ಆ ಅರಮನೆಯ ಗೋಡೆಗಳ ನಡುವಿನಿಂದ ಕೃಷ್ಣ ಹಾಗೆ ಹೊರ ನಡೆದ. ಅದಿಲ್ಲಂದ್ರೆ ಶುಭ್ರ ಅಂತ ಹೇಳುವ ಅಗತ್ಯ ಏನಿಲ್ಲ. ಶುಭ್ರವಾದ ನಿವೇಶನದಿಂದ ಅಶುಭ್ರತೆಯ ಪರಮಾವಧಿ ಇದೆ ಇಲ್ಲಿ. ಸರ್ವಮೇತನ್ನ ಭೋಕ್ತವ್ಯಂ, ಇದರಲ್ಲಿ ಯಾವ ಅನ್ನವೂ ನನಗೆ ತಿನ್ಲಿಕ್ಕೆ ಯೋಗ್ಯವಾದದ್ದಿಲ್ಲ. ಕಾಣ್ಲಿಕ್ಕೆ ಎಷ್ಟು ಚಂದ ಇದೆ, ಎಲ್ಲ ಎಂತೆಂತ ಬೆಗಡೆ ಪಾತ್ರೆಗಳಲ್ಲಿ, ಬಂಗಾರದ ಪಾತ್ರೆಗಳಲ್ಲಿ ಅದಕ್ಕೇನೋ ಅಲಂಕಾರ, ಚೆರ್ರಿನೋ ಚಿಟ್ಟಿನೋ ಏನೇನಿರುತ್ತಲ್ಲ ಎಲ್ಲ ಅಲಂಕಾರ ಮಾಡಿ ನೋಡ್ಲಿಕ್ಕೆ ಏನು ನೋಡಿದವ್ರಿಗೆ ಇದನ್ನು ತಿನ್ಲೇಬೇಕು ಅಂತ ಅನ್ನಿಸ್ಬೇಕು. ಅಷ್ಟೆಲ್ಲ ವ್ಯವಸ್ಥಿತವಾದ ದೊಡ್ಡ ಮನೆತನದ ಅಡಿಗೆ, ಎಲ್ಲ ಅಪರೂಪದ ಪದಾರ್ಥಗಳನ್ನ ತಂದಿರಿಸಿ ಅಡಿಗೆ ವ್ಯವಸ್ಥೆ ಮಾಡಿದ್ರೂ ಕೂಡ ಅಷ್ಟು ಶುಭ್ರವಾದ ಮನೆಯಲ್ಲೂ ಕೂಡ ಅವನಿಗೆ ಶುಭ್ರತೆಯ ಪರಿಚಯ ಆಗ್ಲಿಲ್ಲ. ಕೃಷ್ಣನಿಗೆ ಇದು ಶುಭ್ರ ಇಲ್ಲ ಅಂತ ಅನ್ನಿಸ್ತು, ಇದು ಮಡಿ ಇಲ್ಲ ಅನ್ನಿಸ್ತು, ಇದು ಪರಮ ಮೈಲಿಗೆ ಅನ್ನಿಸ್ತು, ಹೊರಟು ಬಿಟ್ಟ ಸೀದಾ. ನಿರ್ಯಾಯ ಸ ಮಹಾಬಾಹು ವಾಸುದೇವೋ ಮಹಾಮನಾಹ ನಿವೇಶಾಯ ಯಯೌ ವೇಶ್ಮ ವಿದುರಸ್ಯ ಮಹಾತ್ಮನಃ ವಿದುರಸ್ಯ ನಿವೇಶನಂ. ಮಹಾತ್ಮ ಅಂತಂದ್ರೆ ಮನಸ್ಸು ಅಷ್ಟು ಶುದ್ಧ ಅಂತ, ಮಹತ್ವಯುತವಾದ ಮನಸ್ಸು, ಮಾಹಾತ್ಮ್ಯದ ಬಗ್ಗೆ ಪ್ರೀತಿ ಇದ್ದ ಮನಸ್ಸು. ಯೋಚನೆ ಮಾಡಿ, ಕೃಷ್ಣನ ಎದುರುಗಡೆ ಅವನು ಏನ್ ಹೇಳಿದ್ದಲ್ಲ, ಹಿಂದಿನ ದಿವಸ ಎಲ್ಲರ ಹತ್ರ ಹೇಗ್ ಮಾತಾಡಿದಾನೆ. ಕೃಷ್ಣ ಎಷ್ಟೇ ದೊಡ್ಡವನಿರ್ಬೋದು, ನಾವೇನು ಅವನ ಉಳಿಗಕ್ ಬಿದ್ದಿಲ್ಲ, ಅವನಿಗೇನು ಅಂತದ್ ಕೊಡ್ಬೇಕಾದ್ದಿಲ್ಲ ಅಂತ ನಿನ್ನೆ ಕೃಷ್ಣನನ್ನು ವಶಪಡಿಸ್ಕೊಳ್ಬೇಕು. ನಿಯೋತ್ಸ್ಯಾಮಿ ಜನಾರ್ದನಂ, ಅವನನ್ನ ಸೆರೆ ಹಿಡಿದು ನನಗೆ ಬೇಕಾದ್ದನ್ನ ಸಿದ್ಧಿಸಿಕೊಳ್ತೇನೆ ಅಂತ ಹಿಂದಿನ ದಿವಸ ಮಾತಾಡಿದ ಮನಸ್ಸಿನಲ್ಲಿ ಕೃಷ್ಣನ ಬಗ್ಗೆ ಒಂದಿನಿತಾದ್ರೂ ಪ್ರೀತಿ ಇದ್ದೀತೆ?
ನಾವ್ ಅನ್ಕೊಳ್ಳೋದು ಒಳಗಿಂದ ಅನ್ಕೊಂಡಿದ್ ಯಾರಿಗೂ ಗೊತ್ತಾಗಲ್ಲ ಅಂತ. ಆದ್ರೆ ಎಲ್ಲರೂ ಅಂತರ್ಯಾಮಿ ಅವನೇ ಅಲ್ವಾ, ಗೊತ್ತಾಗದೆ ಹೇಗಿರುತ್ತೆ ಅವನಿಗೆ ಸ್ಪಷ್ಟ ಗೊತ್ತಿದೆ. ಅದಕ್ಕೆ ಅವನು ಏನಕ್ಕೂ ಮುಲಾಜಿಲ್ದೆ ಮುಖಕ್ಕೆ ಕೊಡದು ನಚ ಸಂಪ್ರೀಯಸೇ ರಾಜನ್, ನೀನ್ ನನಗೆ ಪ್ರಿಯ ಅಲ್ಲ, ನಿನ್ನಲ್ಲಿ ಪ್ರೀತಿಗೆ ಕಾರಣವಾದ ಯಾವುದೇ ಅಂಶಗಳಿಲ್ಲ ಅಂತ ಹೇಳಿ ಹೊರಟು ಹೋದ. ಹೊರಡುವಾಗ ತಕ್ಷಣ ಒಂದಿಷ್ಟು ಜನ ಕಾಲರ್ ಮೇಲೆ ಮಾಡ್ಕೊಂಡು ಬಂದ್ರು. ತಮಭ್ಯಗಚ್ಚ ದ್ರೋಣಶ್ಚ ಕೃಪೋ ಭೀಷ್ಮೋ ತಬಾಹ್ಲಿಕಃ ಕುರವಶ್ಚ ಮಹಾಬಾಹುಂ ವಿದುರಸ್ಯ ಗೃಹೇ ಸ್ಥಿತಂ. ವಿದುರನ ಮನೆ ಕಡೆಗೆ ಹೋಗ್ತಾ ಇದ್ದಾಗ ತಕ್ಷಣವೇ ದ್ರೋಣಾಚಾರ್ಯ ಬಂದ್ರು. ನಾವು ದೊಡ್ಡ ಆಚಾರ, ಆದ್ರಿಂದಾಗಿ ನಮ್ಮನೆಗೆ ಕೃಷ್ಣ ಬರದೇ ಇರ್ಲಿಕ್ಕಿಲ್ಲ ಅಂತ, ಕೃಷ್ಣ ಈ ಮನೆ ಬಾಗಿಲು ದೊಡ್ಡದಿದೆ ಇಲ್ಲಿಗೆ ಬಾ ಅಂದ್ರು. ನಕ್ಕ ಮುಂದೆ ಹೊರಟ. ಕೃಪಾಚಾರ್ಯ ಹೇಳಿದ್ರು ನಮ್ಮನೆ ಇನ್ನೂ ದೊಡ್ಡದಿದೆ ಇಲ್ಲಿಗೆ ಬಾ. ಅಲ್ಲಿಗೂ ನಕ್ಕ ಮುಂದೆ ಹೋದ. ಭೀಷ್ಮ ಅಥ, ಯಾಕಂದ್ರೆ ಅಗ್ರ ಪೂಜೆಯನ್ನು ಕೊಟ್ಟವರು ಕೃಷ್ಣನಿಗೆ ಸಭೆಯ ಮಧ್ಯದಲ್ಲಿ ಶಿಶುಪಾಲನಂತವರ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವನ ಅವಮರ್ಯಾದೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಉಳಿದ ರಾಜರ ಪರಿವಾರವನ್ನ ಎತ್ತಿ ಕಟ್ಟುವ ಪ್ರಯತ್ನ ಮಾಡಿದಾಗ ಮೆಟ್ಟಿದ ಮಾತಾಡಿದ ಒಂದು ಗಂಡು ಅಂದ್ರೆ ಭೀಷ್ಮಾಚಾರ್ಯರು. ಅದರಿಂದ ಅವರಿಗೆ ಒಂದು, ನಾನು ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಕೊಡಿಸಿದವನು, ಹಾಗಾಗಿ ಅಥ ಭೀಷ್ಮ ಅಥ ಅಂತ ಶಬ್ದ ಸೇರಿಸ್ತಾರಲ್ಲ, ಅಥ ಅಂದ್ರೆ ಅದು ಎಲ್ಲರ ನಂತರ ನಾನೊಂದು ಸ್ವಲ್ಪ ಸ್ಪೆಷಲ್ ಅಂತ, ಅದಕ್ಕೂ ಅದೇ ಉತ್ತರ. ಅಥ ಬಾಹ್ಲಿಕ, ತುಂಬಾ ಹಳಬ. ಯಾಕಂದ್ರೆ ಮನೆತನದಲ್ಲಿ ಎಲ್ಲರಿಗಿಂತ ಹಿರಿಯರ ಮಾತನ್ನೇ ಅವತ್ತು ಮೀರ್ಲಿಕ್ಕಾಗಲ್ಲ. ಅದಕ್ಕಾದ್ರೂ ಕೃಷ್ಣ ಬರ್ತಾನೆ ಅಂತ ನೋಡಿದ್ರೆ ಅದಕ್ಕೂ ಕುರವಶ್ಚ, ಇನ್ನು ಉಳಿದವ್ರು ಎಲ್ಲರೂ ಒತ್ತಾಯ ಮಾಡಿದ್ರಂತೆ. ಇನ್ನು ಉಳಿದ ಕುರುಗಳೆಲ್ಲರೂ, ಈ ತಮ್ಮಂದ್ರು ಅವ್ರು ಇವರೆಲ್ಲರೂ ಕೂಡ ನಮ್ಮ ಮನೆಗಾದ್ರೂ ಬರ್ಬೋದಲ್ವಾ ಅಂತ ಎಲ್ಲರೂ ಸೇರಿ ಕೃಷ್ಣನನ್ನ ಪ್ರಯತ್ನ ಮಾಡಿದ್ರು. ಆದ್ರೆ ತ ಊಚುರ್ ಮಾಧವಂ ವೀರಂ ಕುರವೋ ಮಧುಸೂದನಂ ನಿವೇದಯಾಮೋ ವಾರ್ಷ್ಣೇಯ ಸರತ್ನಾನ್ ಸ್ಥೇ ಗೃಹಾನ್ವಯಂ. ಮುತ್ತು ರತ್ನಗಳಿಂದ ಖಚಿತವಾದ ಅತ್ಯಂತ ಸುಂದರವಾದ ನಮ್ಮ ಮನೆಗಳಲ್ಲಿ ನಾವೇ ತಯಾರಿಸಿದ ಪದಾರ್ಥಗಳನ್ನು ನಿನಗಾಗಿ ಸಿದ್ಧಪಡಿಸಿದ್ದೇವೆ ಕೃಷ್ಣ, ತಡ ಮಾಡದೆ ನಮ್ಮ ಮನೆಗೆ ಬಂದ್ಬಿಡು ಅಂತ ಪ್ರತಿಯೊಬ್ರು ಕೇಳಿದ್ರಂತೆ. ತಾನು ಆಚ ಅವರನ್ನೆಲ್ಲರನ್ನು ಕುರಿಸಿ ಒಂದೇ ಒಂದು ಮಾತು, ಮಹಾತೇಜಾಹ ಕೌರವಾನ್ ಮಧುಸೂದನ ಸರ್ವೇ ಭವಂತೋ ಗಚ್ಚಂತು. ನೀವೇ ಊಟ ಮಾಡಿ, ನೀವು ಮಾಡಿದ ಕರ್ಮ ಅದು, ನನ್ನ ಹತ್ರ ತಂದದ್, ನನಗೋಸ್ಕರ ತಂದದ್ದಲ್ಲ ಅದು. ಸರ್ವಮ್ಮೆ ಅಪಚಿತಿ ಕೃತ, ಆದ್ರೆ ಅವಮಾನ ಮಾಡ್ಲಿಲ್ಲ ಅನ್ನಕ್ಕೆ. ನೀವು ಕೇಳಿದ್ರಲ್ವಾ, ಇದರಿಂದ ನನಗೆ ಹೊಟ್ಟೆ ತುಂಬೋಯ್ತು. ಅಪಚಿತಿ ಕೃತ, ನನ್ನ ಹೊಟ್ಟೆ ತುಂಬಿತು, ನನಗೆ ಸಂತೋಷ ಆಯ್ತು. ಕೇಳಿದ್ರಲ್ವಾ, ಕನಿಷ್ಠ ಪಕ್ಷ ಬಂದವರನ್ನ ಬಾಯ್ಬಿಟ್ಟು ಮನೆಗೆ ಬನ್ನಿ ಅಂತ ಕರೆಯೋ ಒಂದು ಸೌಜನ್ಯ ಇದೆಯಲ್ವಾ. ಕೆಲವ್ರಿಗೆ ಹರಿಯುದುಂಟು, ಬನ್ನಿ ಅಂತ ಕರೀತಾರೆ, ಅಡ್ರೆಸ್ ಹೇಳಲ್ಲ. ಯಾವ್ದೋ ಊರಿಗೆ ಬಂದಾಗ ನೀವು ಹುಬ್ಳಿಗೆ ಬಂದಾಗ ಬಂದ್ಬಿಡಿ ಅಂತ ಹೇಳುದು. ನಮ್ಮನೆಗೆ ಯಾವತ್ತೂ ನೀವು ತೊಂದರೆ ಇಲ್ಲ ಬಂದ್ಬಿಡಿ ಅಂತಂದ್ರೆ ಹುಬ್ಳಿಗೆ ಹೋದ್ಮೇಲೆ ರಸ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಅವ್ರ ಹೆಸರಲ್ಲಿ ಬೊಬ್ಬೆ ಹೊಡಿಯುದ, ಎಲ್ಲಿಗೆ ಹೋಗ್ಬೇಕು. ಕೆಲವ್ರು ಕರಿಯೋ ತರ ಇರುತ್ತೆ, ಅವ್ರಿಗೆ ಕರಿಬೇಕು ಅಂತಿರಲ್ಲ, ಒಟ್ಟು ಬಾಯಿ ಮಾತಿಗೆ ಒಂದು ಆಡೋದು ಅಂತಿರುತ್ತೆ. ಆದ್ರೆ ಹಾಗಲ್ಲ, ಇವರೆಲ್ಲ ದಾರಿ ತೋರಿಸಿ ಬನ್ನಿ ಬನ್ನಿ ಅಂತ ತೋರಿಸಿದ್ದಾರೆ. ನಿಮ್ಮ ನಿಜವಾದ ನನ್ನನ್ನು ಕರಿಬೇಕು ಅನ್ನೋ ಭಾವನೆಗೆ ನಾನು ತೃಪ್ತನಾಗಿದ್ದೇನೆ. ನೀವು ಹೋಗಿ ನನ್ನ ಹೆಸರು ಹೇಳಿ 2 ತುತ್ತು ಜಾಸ್ತಿ ತಿನ್ನಿ, ಹಬ್ಬ ಅಂತೂ ಕೃಷ್ಣ ಮನೆಗೆ ಬರ್ಲಿಲ್ಲ, ಉಳಿಯಿತು ಅಂತ ಅನ್ಕೊಂಡಾದ್ರೂ ತಿನ್ನಿ ಅಂತ ಹೇಳಿ ಸೀದಾ ಹೊರಟು ವಿದುರನ ಮನೆಗೆ ಹೋದ. ಯಾತೇಶು ಕುರುಷು ಕ್ಷತ್ತ ದಾಶಾರ್ಹಂ ಅಪರಾಜಿತಂ ಅಭ್ಯರ್ಚಯಾಮಾಸ ತದಾ ಸರ್ವಕಾಮೈ ಪ್ರಯತ್ನವಾನ್. ಸರ್ವಕಾಮೈ ಪ್ರಯತ್ನವಾನ್, ಪ್ರಯತ್ನಪೂರ್ವಕವಾಗಿ ಕೃಷ್ಣನಿಗೆ ಯಾವುದೇ ತರದ ಅವಮಾನ ಅಥವಾ ಇಷ್ಟವಲ್ಲದ ವಸ್ತುಗಳ ಬಡಿಸುವಿಕೆ ಆಗಲಿ, ಅಥವಾ ಬಡಿಸುವಾಗ ಚೂರು ತಡ ಮಾಡೋದಾಗ್ಲಿ, ಅಥವಾ ಅವನನ್ನು ಬೇಗ ಹಾಕಿ ನನ್ ಕೆಲಸ ಮುಗಿದ್ರೆ ಸಾಕು ಅಂತಾಗ್ಲಿ. ಕೆಲವರಿಗೆ ಏನಂದ್ರೆ ಕರೀತಾರೆ ಊಟಕ್ಕಾಗಿ ಎಲ್ಲ ಒಂದ್ಸರ್ತಿ ಬಡಿಸ್ಬಿಡುದು, ನಾನು ಊಟಕ್ಕೆ ಕೊಡ್ಬೇಕ್ರಿ, ಹಶುವಾಗ್ತಿದೆ, ಅಥವಾ ನಾನು ಆಮೇಲೆ ಎಲ್ಲೋ ಹೋಗ್ಬೇಕ್ರಿ, ನೀವು ಬೇಗ ಊಟ ಮಾಡಿ ಹೊರಡಿ ಅನ್ನುವ ಕೆಲವೊಂದೆಲ್ಲ. ಇದು ಕೆಟ್ಟತನದಿಂದ ಅಲ್ಲ, ಆದ್ರೆ ಆ ಕಾರ್ಯದಲ್ಲಿ ಒಂದು ಪೂರ್ಣತೆಯನ್ನು ತೋರಿಸುದಿಲ್ಲ, ಅದು ಏನೋ ಒಂದು ಅವ್ಯವಸ್ಥೆ. ಅಂಥದ್ಯಾವುದು ಆಗದಂತೆ ವಿದುರ ಬಹಳ ತಾಳ್ಮೆಯಿಂದ ಕೃಷ್ಣನಿಗೆ ಏನ್ ಬೇಕು ಅಂತೆಲ್ಲ ಸಿದ್ಧಪಡಿಸಿಕೊಂಡು ಕಾಯ್ತಾ ಇದ್ದಾನೆ. ಬಂದಿದ್ದಾನೆ ಕೃಷ್ಣ. ಬಂದ ತಕ್ಷಣವೇ ಕಕ್ಷತ್ತಃ ಅನ್ನಪಾನಾನಿ ಶುಚೀನಿ ಗುಣವಂತಿ ಚ. ಆ ಶಬ್ದ ಗಮನಿಸಿ, ಶುಚೀನಿ ಗುಣವಂತಿ. ಗುಣವಂತಿ ಅಂದ್ರೆ ತುಂಬಾ ಗುಣದಿಂದ ಕೂಡಿರುವಂಥದ್ದು. ಯಾವುದು ದೇವ್ರಿಗಲ್ವಾ, ದೇವ್ರು ಹೇಗಿದ್ರು ತಿಂತಾನೆ ಅಂತ 90 ರೂಪಾಯಿದ್ದು ಎಣ್ಣೆಯನ್ನು ಹಚ್ಚಿ ದೇವರಿಗೆ ಹಚ್ಬಿಡುದು. ಲೀಟ್ರಿಗೆ 90 ರೂಪಾಯಿ ಸಿಗುತ್ತೆ ರೀ, 4 ದೀಪ ಹಚ್ಬೋದು ಅಂತ. ಅದ್ ಯಾವ ಎಣ್ಣೆ, ಏನ್ ಪದಾರ್ಥ ಇರುತ್ತೆ ಒಂದು ಗೊತ್ತಿಲ್ಲ. ದೇವರಿಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ, ನೈವೇದ್ಯಕ್ಕಾಗುತ್ತೋ ಇಲ್ವೋ, ತಿಳಿಲಿಕ್ಕಾಗುತ್ತೋ ಇಲ್ವೋ, ಬಳಸ್ಲಿಕ್ಕಾಗುತ್ತೋ ಇಲ್ವೋ, ಯೋಚನೆ ಮಾಡದೆ ಮಾಡುವಂತಹ ಪದಾರ್ಥಗಳನ್ನ ದೇವರು ಕೊಟ್ಟರು ಅದನ್ನು ಸ್ವೀಕರಿಸಲ್ಲ.
ಅಂತಹ ಅನ್ನಪಾನಗಳನ್ನ, ಶುಚಿವಂತಿಯಾದ ಗುಣವಂತಿಯಾದ ಅನ್ನಪಾನಾದಿಗಳನ್ನ ಉಪಾಹರತ್, ಬಹಳ ಭಕ್ತಿಯಿಂದ ಬಗ್ಗಿ ತಗ್ಗಿ ತಂದಂತೆ. ಅನೇಕಾನಿ ಕೇಶವಾಯ ಮಹಾತ್ಮನೇ, ಇದು ಕೇಶವನಿಗೋಸ್ಕರ, ಅದಕ್ಕೆ ನೋಡಿ ಆ ಶಬ್ದ ಕೇಶವಾಯ, ಚತುರ್ಥಿ ವಿಭಕ್ತಿ. ಅದು ಸಂಪ್ರದಾನ ಅಂತ, ದಾನ ಪ್ರದಾನ ಸಂಪ್ರದಾನ, ಅವನಿಗೇನೆ ಮೀಸಲಾದ ಪದಾರ್ಥ ಇದು. ಇದು ದೇವರಿಗೆ ಹೊರತಾಗಿ ಬೇರೆಯವರಿಗೋಸ್ಕರ ಮಾಡಿದ್ದಲ್ಲ. ಯಾವಾಗ್ಲೂ ನಾವು ಅಡಿಗೆ ಮಾಡುವಾಗ ಹಾಗೆ ಮಾಡಿದ್ರೆ ಅದು ರುಚಿ. ಇದು ಇವತ್ತು ನಾನು ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ, ಆಮೇಲೆ ಪ್ರಸಾದವಾಗಿ ನಾನು ತಿಂತೇನೆ ಅಷ್ಟೇ. ನಮ್ದೇನು ಅಂದ್ರೆ ನಮ್ಗೆಲ್ಲ ಆದ್ಮೇಲೆ ಯೋಚನೆ ಮಾಡಿ ನಾವೆಲ್ಲ ಮಾಡ್ಕೊಂಡ್ಮೇಲೆ ನೈವೇದ್ಯ ಮಾಡದಿದ್ರೆ ಪಾಪ ಬರುತ್ತಾ ಅಂತ ಒಂದು ತೀರ್ಥ ಹಾಕಿ ಆಮೇಲೆ ನಾವು ಊಟ ಮಾಡ್ಬಿಡುದು. ಹಾಗೆ ಮಾಡಿದ್ರು ಇವತ್ತು ಅಡಿಗೆ ಮಾಡುವಾಗ ನೆನಪಾಗ್ಬೇಕಾದ್ದೇನಂದ್ರೆ ಇವತ್ತು ದೇವರಿಗೆ ಏನ್ ಮಾಡ್ಲಿ, ಇವತ್ತು ದೇವರಿಗೆ ನಿವೇದನೆ ಏನ್ ಸಿದ್ಧಪಡಿಸ್ಲಿ. ತಿನ್ನುದು ನಾವೇ ಹೌದು, ಆದ್ರೆ ನಮ್ಮ ಯೋಚನೆಯಲ್ಲಿ ಆಗಬೇಕಾದ ಬದಲಾವಣೆ ಏನು ಅಂದ್ರೆ ಮೊದಲು ನಾವು ದೇವರನ್ನ ಯೋಚಿಸಿ ಇವತ್ತಿನ ಕಾರ್ಯಕ್ರಮ. ಯಾವಾಗ ನಾವು ದೇವರು ಅಂತ ಯೋಚನೆ ಮಾಡಿ ಅಡಿಗೆ ಮಾಡ್ತೇವೋ ಹಾಗೆ ಬೇಡದ ಪದಾರ್ಥಗಳೆಲ್ಲ ತಾನಾಗಿ ನಿವಾರಣೆ ಆಗುತ್ತೆ. ಇವತ್ತು ದೇವರು ಪಿಜ್ಜಾ ಕೇಳ್ತಾನೆ ಅಂತ ಸಂಕಲ್ಪ ಅಂತ ಯಾರು ಮಾಡ್ಲಿಕ್ಕಾಗಲ್ಲ. ಅಂತ ಪದಾರ್ಥಗಳನ್ನ ತಿಂದು ಆರೋಗ್ಯ ಹಾಳಾಕತ್ತೆ ಅಂದ್ಮೇಲೆ ದೇವರಿಗೂ ಇಷ್ಟ ಆಗಲ್ಲ. ಅದರಿಂದಾಗಿ ಅಂದ್ರೆ ಕೆಲವೊಂದೇನಂದ್ರೆ ಇವತ್ತು ನಾವ್ ಏನ್ ತಿಂತೇವೋ ಅದನ್ನ ದೇವರಿಗೆ ನೈವೇದ್ಯ ಮಾಡುದು ಅಂತ. ದೇವರಿಗೆ ಏನ್ ತಿನ್ಲಿಕ್ಕಾಗುತ್ತೋ ಅಂತದ್ದನ್ನ ನಾವು ನಿವೇದನೆ ಮಾಡಿ ತಿನ್ಬೇಕು ಅಂತ ಇರುದು. ಅಂದ್ರೆ ಪರಿಶುದ್ಧವಾದ ಎತ್ತರವನ್ನು ಏರ್ಬೇಕು ಅಂತ ಬಯಕೆ ಇದ್ರೆ ಇಲ್ಲ, ನಮ್ಗೆ ಹೇಗಿದ್ರು ನಡೆಯುತ್ತೆ, ದೇವ್ರು ಅಂತ ಒಂದು ಆಪ್ಷನ್ ಮಧ್ಯದಲ್ಲಿ ಇರ್ತಾನೆ, ಅವನ್ ಪಾಡಿಗೆ ಅವನನ್ನ ಬದುಕ್ಲಿಕ್ಕೆ ಬಿಡುದು, ನಾವು ಚೆನ್ನಾಗಿ ಬದುಕುದು, ಇದು ನಮ್ಮ ಉದ್ದೇಶವಾಗಿದ್ರೆ ಯಾರು ಏನು ಹೇಳಲಿಕ್ಕಿಲ್ಲ. ಆದ್ರೆ ವಿದುರನ ನಿಶ್ಚಿತವಾದ ಬುದ್ಧಿಯಲ್ಲಿ ಕೇಶವಾಯ, ಇದೆಲ್ಲವನ್ನು ಕೇಶವನಿಗೋಸ್ಕರನೇ ಮಾಡಿಸಿದ್ದು ಮಹಾತ್ಮನೇ. ಯಾಕಂದ್ರೆ ಎಲ್ಲವನ್ನು ಇಷ್ಟನ್ನು ಸ್ವೀಕರಿಸುವ ಶಕ್ತಿ ಇರುವುದು ಅವನಿಗೆ ಮಾತ್ರ. ಸರಿಯಾಗಿ ಅದನ್ನು ಸ್ವೀಕರಿಸಿ ಅದರ ಪರಿಣಾಮವನ್ನು ನಮಗೆ ಒದಗಿಸುವನು ಅವನು ಮಾತ್ರ. ಆದ್ರೆ ತೈಹಿ ತರ್ಪಯಿತ್ವ ಪ್ರಥಮಂ, ಆದ್ರೆ ಕೃಷ್ಣ ಏನ್ ಮಾಡಿದ, ಅದನ್ನು ತಗೊಂಡ್ಮೇಲೆ ಅಂತೂ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಇಲ್ಲಾದ್ರೂ ಸಿಗುತ್ತೋ ಇಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಟಕ್ ಅಂತ ಊಟ ಕೂಡ್ಲಿಲ್ಲ. ಅವನ್ ಏನ್ ಮಾಡಿದ ಗೊತ್ತಾ ಕೃಷ್ಣ, ತಕ್ಷಣ ತೈಹಿ ಬ್ರಾಹ್ಮಣಾನ್ನ ಮಧುಸೂದನ ಪ್ರಥಮಂ ತರ್ಪಯಿತ್ವ, ತನ್ನ ಜೊತೆಗೆ ಎಷ್ಟೋ ಜನ ಬಂದಿದ್ರಲ್ವಾ ರಥದಲ್ಲಿ ಕೂತ್ಕೊಂಡು, ಅವರೆಲ್ಲ ವಾಪಸ್ ಅವನ ಜೊತೆಗೆ ಬಂದಿದ್ದಾರೆ. ಯಾರು, ಕೇವಲ ಅಮಾತ್ಯರು ಮಾತ್ರ ಅಲ್ಲ, ಅಮಾತ್ಯರು ಅಂದ್ರೆ ಈ ಸಾತ್ಯಕಿ ಕೃತವರ್ಮ ಇವರೆಲ್ಲ ಬಂದಿದ್ರು. ಅವ್ರ ಜೊತೆಗೆ ಅನೇಕ ಋಷಿಗಳೆಲ್ಲ ಬಂದಿದ್ರು. ಆ ಋಷಿಗಳನ್ನೆಲ್ಲ ಮೊದಲು ಕೂಡಿಸಿ ಅವರನ್ನ ತರ್ಪಯಿತ್ವ, ಅವರಿಗೆ ಮೊದಲು ಅನ್ನಪಾನದ ವ್ಯವಸ್ಥೆ ಮಾಡಿದ. ಯಾರವರು, ವೇದವಿದ್ಭ್ಯ, ಒಳ್ಳೆಯ ಶಾಸ್ತ್ರವನ್ನ ವೇದಗಳ ತತ್ವವನ್ನ ಚೆನ್ನಾಗಿ ತಿಳಿದವರು. ಅವರಿಗೆ ಕೃಷ್ಣ ಪರಮ ದ್ರವಿಣಾನಿ ಅಪಿ ಅದಾತ್ ದದವು. ಪರಮ ದ್ರವಿಣಾನಿ ಅಂದ್ರೆ ಜೊತೆಗೆ ಉಪಾಹರಣ, ಒಳ್ಳೆಯ ಉಪಾಯನಗಳನ್ನು ಉಡುಗೊರೆಗಳನ್ನೂ ಕೊಟ್ಟು ಊಟವನ್ನೂ ಬಡಿಸಿ ತೃಪ್ತಿ ಆಗುವ ತನಕ. ಅಲ್ಲಿ ಮಾಡಿದ 5 ಜನಕ್ರಿ, ಇಲ್ಲಿ 10 ಜನ ಬಂದಿದ್ದಾರೆ. ಎಲ್ಲರೂ ಸುಧಾರಿಸ್ಬೇಕಪ್ಪ. ಇವತ್ತು ಚೂರು ಅವಲಕ್ಕಿ ನೆನೆ ಹಾಕಿ ಒಂಚೂರು ಮೊಸರು ಹಾಕಿ ದಡಬಡ ಅಂತ ಮುಗಿಸಿ ಇವತ್ತು ಇದನ್ನೆಲ್ಲ ಸುಧಾರಿಸ್ಬಿಡಿ, ಕೊನೆಗೆ ಒಂದು ಮೊಸರು ಅವಲಕ್ಕಿ ಬರುತ್ತೆ ಅದನ್ನು ತಿಂದ್ಬಿಡಿ ಅಂತಲ್ಲ. ತರ್ಪಯಿತ್ವ, ತನಗುಂಟೋ ಇಲ್ಲೋ ಅಂತ ಯೋಚನೆ ಮಾಡ್ಲಿಲ್ಲ ಕೃಷ್ಣ. ಉಳಿಯುತ್ತೋ, ಅಯ್ಯೋ ಕೊನೆಗೆ ಎಲ್ಲ ಸ್ವೀಟ್ ಅವರಿಗೆ ಹಾಕ್ಬಿಟ್ರಪ್ಪ, ನಮಗೆ ಕೊನೆಗೆ ಬರೀ ಮಜ್ಜಿಗೆನೆ ಗತಿ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಬಡಿಸಿದ್ರೆ ಏನು ಉಪಯೋಗ ಇಲ್ಲ. ಬಡಿಸುವಾಗ ಅದು ಎಷ್ಟು ಜನ ಬಂದ್ರು ಯಾರು ಬಂದ್ರು ಇದ್ದದ್ದೆಲ್ಲವನ್ನು ಕೊಡುವುದ್ರಲ್ಲಿ ತೃಪ್ತಿ ಇದ್ರೆ ಅದು ಸರಿಯಾದ ಬಡಿಸುವಿಕೆ. ಹಾಗೆ ಕೃಷ್ಣ ಅವರು ತೃಪ್ತಿ ಪಡುವ ತನಕವೂ ಬಡಿಸಿ ಅವರಿಗೆ ಕೊಡಬೇಕಾದ ಉಡುಗೊರೆಗಳನ್ನು ಕೊಟ್ಟು ಭುಕ್ತವತ್ಸು, ಅವರೆಲ್ಲ ಊಟ ಮಾಡಿ ಆದ್ಮೇಲೆ ಅವರಿಗೆ ಹೊಟ್ಟೆ ತುಂಬಿತು ಅಂತ ಅನ್ನಿಸಿದ ಮೇಲೆ ದ್ವಿಜಾಗ್ರಿಯೇಶು ನಿಷಣ್ಣೇಶು ವರಾಸನೆ, ಅಲ್ಲಿಂದ ಎದ್ದು ಅವರಿಗೆ ಚಾಪೆಯಲ್ಲಿ ವ್ಯವಸ್ಥೆ ಮಾಡಿದ ಜಾಗದಲ್ಲಿ ಅವರೆಲ್ಲ ಕೂತ ಮೇಲೆ ಶುಚಿಹಿ ಸುಪ್ರಯತಃ ಭೂತ್ವ ವಿದುರೋ ಅನ್ನಮುಪಾಹರತ್, ಮತ್ತೆ ಇನ್ನು ಕೃಷ್ಣನಿಗೆ ಬಡಿಸ್ಲಿಕ್ಕೆ ಅಂತ ಅನ್ನ ಉಳಿದಿದ್ರಲ್ಲಿ ತೆಗೆದು ಕೊಟ್ಟ. ಶ್ರದ್ಧೆಯ ಪರಯಾ ಯುಕ್ತ ಇದಂ ವಚನಮಬ್ರವೀತ್, ಅತ್ಯಂತ ಶ್ರದ್ಧೆಯಿಂದ ವಿದುರ ಸಂವೃತೈಸ್ತುಷ್ಯ ಗೋವಿಂದ, ಏನ್ ಉಳಿದಿದೆಯೋ ಅದರಲ್ಲಿ ತುಷ್ಯ ಸಂತೋಷ ಪಡು ಗೋವಿಂದ. ಏತನ್ನ ಪರಮಂ ಧನಂ, ಇದು ನಾವು ನಿನಗೆ ನಮ್ಮ ಕೈಯಲ್ಲಾದ ಆದರವನ್ನ ಮಾಡುವ ಅವಕಾಶ ಸಿಕ್ಕಿದ, ಅದನ್ನು ಮಾಡ್ತಾ ಇದ್ದೇವೆ. ಅನ್ಯಥಾ ಹಿ ವಿಶೇಷೇಣ ಕಸ್ತ್ವಂ ಅರ್ಚಿತು ಮರ್ಹತಿ, ನಿನ್ನ ನಿಜವಾಗ್ಲೂ ಹೊಟ್ಟೆ ತುಂಬಿಸೋರು ಯಾರಿದ್ದಾರೆ, ನಿಜವಾಗ್ಲೂ ನಿನಗೆ ಮೆಚ್ಚುಗೆ ಆಗುವಷ್ಟು ಕರೆಕ್ಟ್ ಆಗಿ ಪೂಜೆ ಮಾಡೋರು ಯಾರಿದ್ದಾರೆ? ಯಾಕೆಂದ್ರೆ ನೀನು ಎಲ್ಲವನ್ನು ಬಲ್ಲವನು. ನಿನಗೆ ಸಹಸ್ರ ಶೀರ್ಷನಾದವನಿಗೆ ಒಂದು ತುತ್ತನ್ನ ಎಲ್ಲಿಗೆ ಹೋಗುತ್ತೆ, ಯಾವ ಬಾಯಿಗೆ ಹೋಗುತ್ತೆ, ಯಾವ ಹಲ್ಲಿ ನಡೆಯಲು ಸಿಕ್ಕತ್ತೆ? ಏನೂ ಸಾಧ್ಯ ಇಲ್ಲ ನಿನ್ನ ತೃಪ್ತಿ ಪಡಿಸೋದು. ಆದ್ರೆ ನಮ್ಮ ಹತ್ರ ಏನಿದೆಯೋ ಅದನ್ನ ಅನಂತವಾದ ಪದಾರ್ಥ ಅಂತ ನೀನು ಅದನ್ನ ಮುಮ್ಮಡಿ ಮಾಡುದು, 100 ಮಡಿ ಮಾಡುದು, 1000 ಮಡಿ ಮಾಡುದು ಅಂತ ಹೇಳ್ತೇವಲ್ಲ. ಮಡಿ ಅಂದ್ರೆ ಪಟ್ಟು ಅಂತ, 100 ಮಡಿ ಅಂದ್ರೆ 100 ಪಟ್ಟು ಮಾಡಿಕೊಂಡು ನೀನನ್ನ ಮಗು ಕೊಟ್ಟಾಗ್ಲು ಪ್ರೀತಿಯಿಂದ
ಮಗು ಕೊಟ್ಟ ಗುಣವನ್ನ ಕಂಡು ಹೇಗೆ ದೊಡ್ಡವರು ಸಂತೋಷ ಪಡ್ತಾರೋ, ಏನು ಮಗು ಬರೀ ಒಂದೇ ಹಣ್ಣು ಕೊಡ್ತು ಅಂತ ಯಾರು ಯೋಚನೆ ಮಾಡಲ್ಲ. ಮಗು ಕೊಡುವ ಬುದ್ಧಿ ಉಂಟಲ್ಲ, ಅದು ಕೊಟ್ಟದ್ ಪೂರ್ತಿ 100ಕ್ಕೆ 100 ಕೊಟ್ಟ ಹಾಗೆ ಅಂತ ಹೇಗೆ ಮಗುವಿನ ಬಗ್ಗೆ ಹಿರಿಯರು ಆದರ ತೋರಿಸ್ತಾರೋ ಹಾಗೆ ನಾನು ಕೊಟ್ಟದ್ರಲ್ಲಿ ಏನಿದೆಯೋ ಗುಣಮೇ ತತ್, ಇದರಲ್ಲಿ ಇದ್ದ ಗುಣವನ್ನ ಸ್ವೀಕರಿಸಿ ನನ್ನನ್ನ ಅನುಗ್ರಹಿಸ್ಲಿಕ್ಕಾಗತ್ತೆ. ನಿಜವಾಗಿ ನಿನ್ನನ್ನು ನಾನು ಅರ್ಚಿತುಂ ಕಹ ಅರ್ಹತಿ, ನಿಜವಾಗಿ ನಿನ್ನನ್ನು ಪೂರ್ತಿ ಪೂಜಿಸಿ ಮೆಚ್ಚಿಸ್ಲಿಕ್ಕೆ ಯಾರಿಗ್ ಸಾಧ್ಯ ಇದೆ. ವೈಶಂಪಾಯನ ಉವಾಚ ತಥೋನು ಯಾಯಿಭಿಃ ಸಾರ್ಧಂ ಮರುದ್ಭಿರವವಾಸವ ವಿದುರಾನ್ನಾನಿ ಬುಭುಜೆ ಶಚೀನಿ ಗುಣವಂತೆ ಚ. ಅವನು ಮಾತ್ರ ಅಲ್ಲ, ಸಹ ಅನುಯಾಯಿವಿಹಿ ಕೃತವರ್ಮ ಸಾತ್ಯಕಿ ಈ ವೃಷ್ಣಿಗಳೆಲ್ಲ ಅವರ ಜೊತೆಗೆ ಯಾರು ಬಂದಿದ್ರು ಅವರು ಕೂಡ ಕೃಷ್ಣ ಊಟ ಮಾಡುವಾಗ ಕೃಷ್ಣನ ಜೊತೆಗೆ ಅವರೆಲ್ಲ ವಿದುರನ ಮನೆಯಲ್ಲಿ ತಯಾರಾಗಿದ್ದ ಶುಚೀನಿ ಗುಣವಂತಿಚ ಬುಭುಜೆ, ಅವ್ರಿಗೆ ಬಡಿಸಿದ ಮೇಲೆ ಅದರಲ್ಲಿ ಎಲ್ಲ ಮುಳಿದದ್ದು ಒಂದಿಷ್ಟು ಕಚಾಪಚ ಅಂತಿದ್ದಾಗಿರ್ಲಿಲ್ಲ, ಅದು ಅಷ್ಟು ಮಾಡಿಟ್ಟಿದ್ದ ಅಂತ, ಅಷ್ಟು ತಯಾರು ಮಾಡಿಟ್ಟಿದ್ದ. ತಂ ಭುಕ್ತವಂತಂ ವಿವಿಧಾಹ ಸುಶಬ್ದ ಸೂತಮಾಗಧಾಹ ಅಭಿತುಷ್ಟುಬುರಾಸೀನಂ ದಾಶಾರ್ಹಮಪರಾಜಿತಂ. ಹಾಗೆ ಉಂಡು ಎಲ್ಲರೂ ತೃಪ್ತಿಯಿಂದ ಕೈ ತೊಳೆದು ಏಳುವಷ್ಟರಲ್ಲಿ ಅವನ ಬಗ್ಗೆ ಎಲ್ಲರೂ ಗುಣಗಾನ ಮಾಡಿದ್ರು. ಅಲ್ಲಿದ್ದ ಕೃಷ್ಣನ ಗುಣವನ್ನ ತಿಳಿದಂತಹ ಸೂತರು ಅಭಿತುಷ್ಟು ಚೆನ್ನಾಗಿ ಸಂತೋಷದಿಂದ ಅವನನ್ನ ಅಭಿಮಾನಪೂರ್ವಕವಾಗಿ ಹೊಗಳಿದ್ರು. ಅಲ್ಲಿಗೆ 91ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. 92ನೆಯ ಅಧ್ಯಾಯದಲ್ಲಿ ವೈಶಂಪಾಯನರು ಮತ್ತೆ ಆ ಕಥೆಯನ್ನ ವಿದುರನ ಜೊತೆಗಿನ ಒಡನಾಟದ ಕಥೆಯನ್ನ ಹೇಳ್ತಾ ತಂ ಭುಕ್ತವಂತಂ ಆಶ್ವಸ್ತಂ ನಿಶಾಯಾಂ ವಿದುರೋಬ್ರವೀತ್. ಅವತ್ತು ಊಟ ಆದ್ಮೇಲೆ ರಾತ್ರಿ ಹೊತ್ತು ವಿದುರ ಕೃಷ್ಣನ ಹತ್ರ ಮಾತಾಡ್ತಾ ಕೂತ. ನೇದಂ ಸಮ್ಯಗವಸಿತಂ ಕೇಶವಾಗಮನಂ ತವ ತವ ಆಗಮನಂ ಕೇಶವ ನ. ನೀನು ಬರಬಾರ್ದಿತ್ತು, ನೀನು ಬರುವುದು ಅಂದ್ರೆ ನಮ್ಮನೆಗೆ ಬರಬಾರ್ದಿತ್ತು ಅಂತಲ್ಲ, ಈ ಕೌರವರ ಹತ್ರ ದೌತ್ಯವನ್ನ ಮಾಡ್ಲಿಕ್ಕೆ ನೀನು ಬರಬಾರ್ದಿತ್ತು. ತವ ಆಗಮನಂ ನ ಸಮ್ಯಕ್ ವ್ಯವಸಿತಂ, ಇದು ನಿನಗೆ ಶೋಭೆ ತರುವಂತ ರೀತಿಯಲ್ಲಿ ನಡೆಯಲ್ಲ. ಮುಂದೆ ಕೃಷ್ಣ ಮಾಡಿದ್ರು ಅವ್ಯವಸ್ಥೆ ಆಯ್ತು ಅಂತಾನೆ ಮಾತಾಡುವ ಹಾಗೆ ಮಾಡಿಬಿಡ್ತಾರೆ ಬೇಕು ಅಂತ. ನೀನೆಲ್ಲ ಸರಿ ಮಾಡಿರ್ಬೋದು, ಸರಿ ಆಗದ ಹಾಗೆ ನೋಡ್ಕೊಳ್ಳುವ ಯೋಚನೆ ಅಲ್ಲಿ ಅವ್ರಿಗೆ ಬಂದಿದೆ. ಅರ್ಥ ಧರ್ಮಾರ್ಥಿಗೋ ಮಂದ, ನಾನಲ್ಲ ಇಡೀ ಊರು ಹೇಳುತ್ತೆ. ಅವನಿಗೆ ಅರ್ಥ ಧರ್ಮಾತಿಗ, ಅರ್ಥ ಅಂದ್ರೆ ಪ್ರಯೋಜನ ಅಥವಾ ಸಂಪತ್ತು, ಧರ್ಮ ಅಂದ್ರೆ ಲೋಕದ ವ್ಯವಸ್ಥೆ, ಇದನ್ನ ಮೀರಿದವ ಅವನು. ತನಗೇ ಎಲ್ಲ ಸಿಗಬೇಕು ಅಂತ ಅನ್ನುವ ಹಠ, ಯಾವುದು ಧರ್ಮದ ಚಟುವಟಿಕೆಯಾಗಿ ನಡೀಬಾರದು ಅಂತ ಅವನ ಒತ್ತಾಯ, ಅತಿಗ ಅವನು ಅದನ್ನು ದಾಟಿ ನಿಂತಿದ್ದಾನೆ. ಮಂದಹ, ಕೆಲವೊಮ್ಮೆ ಹಾಗಿರ್ತಾರೆ, ಆದ್ರೆ ಹೇಳಿದ್ರೆ ತಿದ್ಕೊಳ್ತಾರೆ ಅಂದ್ರೆ ಇಲ್ಲ ಇವನು ಮಂದ. ಮಂದ ಅಂದ್ರೆ ದಡ್ಡ ಅಂತಲ್ಲ, ಬುದ್ಧಿವಂತ ದಡ್ಡರು ಅಂತ ಕೆಲವರು ಇರ್ತಾರೆ. ಅವರು ಬೇಕು ಅಂತಾನೆ ಹಾಗೆ ಮಾಡಲ್ಲ, ವಿರುದ್ಧ. ನಾವು ತಪ್ಪು ಅಂತ ಗೊತ್ತಿದ್ರೆ ತಪ್ಪೇ, ಅದೇ ಸರಿ ಅಂತ ನಾನು ಸಮರ್ಥಿಸ್ತೇನೆ. ಏನ್ ಸರಿ ಏನ್ ತಪ್ಪು, ನೀವು ಪ್ರಶ್ನೆ ವಾಪಸ್ ಕೇಳಿದ್ರೆ 100 ವಾಪಸ್ ಪ್ರಶ್ನೆ ಕೇಳಿ ನಿಮ್ ತಲೆನೇ ಕೆಡಿಸ್ಬಿಡ್ತಾರೆ. ಅವರಿಗೆ ಸರಿ ತಪ್ಪುಗಳ ನಿರ್ಧಾರ ಆಗೋದು ಬೇಕಿಲ್ಲ, ನಾನು ಅನ್ಕೊಂಡದ್ದಾಗ್ಬೇಕಷ್ಟೇ. ಹಾಗೆ ಅವನು ಅತ್ಯಂತ ಸಂಭ್ರಂಭಿ, ಹಿಡಿದ ಕೆಲಸ ಜಿಗಿಟಿ ಹಿಡಿದು ಅದೇ ರೀತಿ ಆಗ್ಬೇಕು ಅಂತ ಹಠ ಮಾಡುವವ. ಜನಾರ್ದನ ಮಾನಘ್ನ, ಇನ್ನೊಬ್ಬರ ಮಾನ ಕಳೆಯುವುದರಲ್ಲಿ ನಿಸ್ಸೀಮ. ಮಾನ ಕಾಮಶ್ಚ, ಆದ್ರೆ ಬೇರೆಯವ್ರು ಮಾತ್ರ ತನಗೆ ಮಾನ ಕೊಡ್ಲಿಲ್ಲ ಅಂದ್ರೆ ಅವರನ್ನ ಮುಗಿಸೇ ಬಿಡ್ತಾನೆ. ಮಾನ ಕಾಮ, ತನಗೆ ಮಾನ ಬೇಕು, ಅಭಿಮಾನ ಪೂರ್ವಕವಾಗಿ ಎಲ್ಲರೂ ತನ್ನನ್ನ ದೊಡ್ಡ ಸ್ಥಾನದಲ್ಲಿ ಇಡ್ಬೇಕು ಅಂತ ಬಯಸ್ತಾನೆ. ವೃದ್ಧಾನಾಂ ಶಾಸನಾತಿಗ, ದೊಡ್ಡವರು ಹೇಳಿದ ಮಾತಿಗೆ ಒಂದೇ ಒಂದು ಚೂರು ಕವಡೆ ಕಾಸು ಬೆಲೆ ಕೊಡುವುದಿಲ್ಲ ಅಂತ ಹೇಳ್ತೇವಲ್ಲ, ಆ ತರ ಅತಿಗ, ಅವರ ಮಾತಿಗೆ ಯಾವತ್ತೂ ಒಪ್ಪಿಕೊಳ್ಳುವವನಲ್ಲ. ಧರ್ಮಶಾಸ್ತ್ರಾತಿಗೋ ಮೂಢ, ಧರ್ಮಶಾಸ್ತ್ರದ ಚಿಂತನೆಗಳಂತೂ ಅವನಿಗೆ ಲೆಕ್ಕಕ್ಕೆ ಇಲ್ಲ. ಮೂಢ, ಜೊತೆಗೆ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಹೇಗಾದ್ರೂ ಹಾಗೆ ನಡೆಯುತ್ತೆ ಅಂತ ತಿಳಿದವ. ದುರಾತ್ಮ, ಒಳಗಿನಿಂದ ಭಯಂಕರ ಕೆಟ್ಟ ಚಿಂತನೆಯಿಂದಲೇ ಕೂಡಿದವನು, ಯಾವತ್ತೂ ಒಳ್ಳೆಯದನ್ನು ಯೋಚಿಸುವುದಿಲ್ಲ ದುರಾತ್ಮ. ಪ್ರಗ್ರಹಂಗತಃ, ಎಲ್ಲವನ್ನು ನನ್ನ ವಶದಲ್ಲಿರ್ಬೇಕು ಅಂತ, ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಾನೆ ನಡ್ಕೊಳ್ಳುವವ. ಅನೇಯ, ಬೇರೆ ಯಾರಾದ್ರೂ ಹೇಳಿದ್ರೆ ಕೇಳುವವನಲ್ಲ. ಶ್ರೇಯಸಾಂ, ಶ್ರೇಯಸ್ಸಿಗೆ ಇದು ಕಾರಣಪ್ಪ, ಇದರಿಂದ ನಿನಗೆ ಲೋಕಕ್ಕೂ ಹಿತ ಆಗತ್ತೆ, ನಿನಗೂ ಲಾಭ ಆಗತ್ತೆ, ಮಾಡು ಅಂದ್ರೆ ತಲೆ ಕೊಡುವವನೇ ಅಲ್ಲ. ಆಮೇಲೆ ಧಾರ್ತರಾಷ್ಟ್ರೋ ಜನಾರ್ದನ ಕಾಮಾತ್ಮ ಪ್ರಜ್ಞಾಮಾನಿ, ತನಗೆಲ್ಲ ಗೊತ್ತಿದೆ ಅನ್ಕೊಳ್ತಾನೆ, ಕಂಡದ್ದೆಲ್ಲ ಬೇಕು ಅಂತಾನೆ, ಮಿತ್ರರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಎಲ್ಲರನ್ನ ಕಂಡ್ರು ಸಂದೇಹ. ಇವ್ರು ಯಾಕೆ ಬಂದ್ರು, ನಿನ್ನೆ ಆ ಬಾಗ್ಲಲ್ಲಿ ಬಂದ್ರು, ಇವತ್ತು ಯಾಕೆ ಈ ಬಾಗ್ಲಲ್ಲಿ ಬಂದ್ರು,
ಈ ಬಾಗ್ಲಲ್ಲಿ ಏನೋ ಅವನಿಗೆ ಯೋಚನೆ ಇದೆ, ಇಲ್ಲೇನೋ ನನಗೆ ಹಾನಿ ಆಗ್ಬೇಕು ಅಂತ ಅವನೇನೋ ಚೀಟಿ ತಂದಿರ್ತಾನೆ, ಅದನ್ನ ಅಂಟಿಸಿ ಹೋದ್ರೆ ನನಗೆ ಸೋತೋಗ್ತೇನೆ ಅಂತ ಅನ್ಕೊಂಡು ನನಗೇನೋ ತೊಂದರೆ ಮಾಡಿ. ಕೆಲವ್ರದ್ದು ಇರುತ್ತೆ, ಕೆಲವು ಎಷ್ಟು ಹುಚ್ಚು ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಗೆ ಅದನ್ನ ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾಡಿಗೆ ಅವ್ರ ದಾರಿಯಲ್ಲಿ ಹೋಗ್ತಾ ಇದ್ರೆ, ಅವ್ರ ಮನೆ ಆ ರೋಡಲ್ಲಿ ಇರೋದು, ಆ ರೋಡಲ್ಲಿ ಹೋಗ್ಬೇಕಿತ್ತು, ಈ ರೋಡಲ್ಲಿ ಯಾಕೆ ಹೋಗುದು, ಅದೇನೋ ಯಾಕೋ ನಮ್ಮ ಮನೆ ಕಡೆಗೆ ಈಗ ನೋಡಿದ್ರು, ಅದೇನ್ ಕೆಟ್ಟ ದೃಷ್ಟಿಯೋ ಕಾಕೆ ದೃಷ್ಟಿಯೋ ಗೊತ್ತಿಲ್ಲ, ನಮ್ಮ ಮನೆಗೆ ಏನ್ ಕೆಟ್ಟದ್ ಬಯಸ್ತಾರೋ ಅಂತ ಅವ್ರ ಮನಸ್ಸಲ್ಲಿ ಇದ್ದದ್ದನ್ನೆಲ್ಲ ದಾರಿಯಲ್ಲಿ ಇದ್ದವ್ರ ಮೇಲೆ ಎಲ್ಲ ಆಶಂಕೆ ಮಾಡ್ತಾ ಕೂಡುದು. ಅದು ಸರ್ವ ಶಂಕಿತ. ಶಂಕಿತ ಅಂತಂದ್ರೆ ಎಲ್ಲರನ್ನು ಸಂದೇಹ ಪಡುದು, ಯಾರನ್ನು ನಂಬಲ್ಲ, ಯಾರಲ್ಲೂ ಒಳ್ಳೆಯದನ್ನ ಒಪ್ಪಲ್ಲ, ಯಾರೂ ಕೂಡ ನನಗೆ ಹಿತಚಿಂತಕರು ಅಂತ ಅದರ ಬಗ್ಗೆ ಗೌರವದಿಂದ ವಾಪಸ್ ಅವರನ್ನ ಕೃತಜ್ಞರಾಗಿ ಕಾಣಲ್ಲ. ಅಕರ್ತ, ತಾನೇನು ಮಾಡಲ್ಲ, ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಬಿಡಲ್ಲ. ಎಲ್ಲಾ ಕೆಟ್ಟ ಗುಣಗಳು ಎಷ್ಟು ಒಟ್ಟು ಸೇರಿದ್ರೆ ಅದು ದುರ್ಯೋಧನ. ಇಷ್ಟುದ್ದ ಬಹುಶಃ ವಿದುರ ಯಾವತ್ತು ಯಾರನ್ನು ದೂರುವವನಲ್ಲ, ಬಹಳ ಕಮ್ಮಿ. ಅವನು ಅಗತ್ಯ ಇದ್ರೆ ಮಾತ್ರ ಒಂದು ಶಬ್ದ ಹೇಳ್ತಾನೆ. ಅಂಥದ್ರಲ್ಲಿ ಅವನು ದುರ್ಯೋಧನನ ಬಗ್ಗೆ ಇಷ್ಟು ಹೇಳಬೇಕು ಅಂದ್ರೆ ಅವನಿಗೆ ಎಷ್ಟು ಕಂಡಿರ್ಬೇಕು, ಎಷ್ಟು ಏನಂತಾರೆ ಜಿಗಿಟಿ 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 ಉಳಿದದ ಒಂದು 4 ಶಬ್ದ ಹೇಳಿದಾನೆ, ಅದೇ ಇಷ್ಟಿದೆ. ಅಕೃತಜ್ಞಷ್ಟ, ಇನ್ನೊಬ್ರು ಮಾಡಿದ ಉಪಕಾರವನ್ನ ಸ್ಮರಿಸದವ. ಕೃತಜ್ಞ ಅಂದ್ರೆ ಪರಮ ಕೃತಜ್ಞ. ತ್ಯಕ್ತ ಧರ್ಮ, ಇನ್ನೊಬ್ರು ಚೆನ್ನಾಗಿ ಬದುಕುವುದನ್ನು ಯಾವತ್ತೂ ಇಷ್ಟಪಡದವ. ಪ್ರಿಯಾನೃತ, ಸುಳ್ಳು ಹೇಳುದ್ರಲ್ಲಿ ಬಹಳ ಇಷ್ಟ ಅವನಿಗೆ. ಪ್ರಿಯ ಅನೃತ, ಪ್ರಿಯ ಅಂದ್ರೆ ಅವನಿಗೆ ಅನೃತ, ಇನ್ನೊಬ್ಬರಿಗೆ ಸುಳ್ಳು ಹೇಳುವುದ್ರಲ್ಲೇ ಅವನಿಗೆ ಖುಷಿ. ಯಾರನ್ನು ನೇರವಾಗಿ ಮಾತಾಡಿಸಲ್ಲ, ಯಾರನ್ನು ಅನುನಯದಿಂದ ಅವನನ್ನ ತನ್ನ ಕಡೆಗೆ ವಿಶ್ವಾಸದಿಂದ ಉಳಿಸ್ಕೊಳ್ಳಲ್ಲ. ಮೂಢ ಅಕೃತ ಬುದ್ಧಿಶ್ಚ, ಬುದ್ಧಿಯೂ ನೆಟ್ಟಗಿಲ್ಲ, ಎಲ್ಲ ಉಲ್ಟ ಬುದ್ಧಿಯೇ. ಇಂದ್ರಿಯಾಣಾಂ ಅನೀಶ್ವರ, ತನ್ನ ಇಂದ್ರಿಯಗಳ ಮೇಲೆ ಅವನಿಗೆ ಯಾವ ಹತೋಟಿಯೂ ಇಲ್ಲ. ಕಾಮಾನುಸಾರಿ, ಮನಸ್ಸಲ್ಲಿ ಆ ಹೊತ್ತಿಗೆ ಏನ್ ಬಂತೋ ಆ ಪ್ರಕಾರ ನಡೆದ್ಬಿಡು. ಬೆಳಿಗ್ಗೆ ಹೇಳಿರ್ತಾನೆ ಇವತ್ತು ಕರೆಕ್ಟ್ ಎಲ್ಲರೂ ಹೀಗಿರ್ಬೇಕು ಅಂತ, ಬರುವಾಗ ಅವನಿಗೇನೋ ತಲೆ ಬೇರೆ ಓಡ್ಬಿಡ್ತು, ಎಲ್ಲ ಉಲ್ಟಾ ಮಾಡ್ದ. ನೀವೇನೋ ಹೀಗಿದ್ದೀರಾ, ಅಲ್ಲ ಸರ್ ನೀವೇ ಹೇಗೆ ಹೇಳಿದ್ರಿ, ಅದು ಬೆಳಿಗ್ಗೆ ಹೇಳಿದ್ದು, ಈಗ ಏನ್ ಹೇಳ್ತಾನೋ ಅದನ್ನ ಮಾಡಿ ಅಂತೇಳಿ ಮತ್ತೆ ಎಲ್ಲರನ್ನು ದಾರಿ ತಪ್ಪಿಸುವವ. ಕೃತ್ಯೇಶು ಸರ್ವೇಶು ಅಕೃತ ನಿಶ್ಚಯ, ಏನ್ ಮಾಡ್ಬೇಕು ಅಂತ ಯಾವತ್ತು ಎಲ್ಲ ಸರ್ಪ್ರೈಸೇ. ಸರ್ಪ್ರೈಸು ಒಳ್ಳೇದಾದ್ರೆ ತೊಂದರೆ ಇಲ್ಲ, ಅನರ್ಥಗಳ ಪರಂಪರೆ ಸರ್ಪ್ರೈಸ್ ಆದ್ರೆ ಏನ್ ಮಾಡುದು, ಯಾವಾಗಪ್ಪ ಇವನಿಗೆ ತಲೆ ತಿರುಗುತ್ತೆ ಅಂತ ಗೊತ್ತಾಗಲ್ಲ. ಆ ತರ ಅಕೃತ ನಿಶ್ಚಯ. ಏತೈಹಿ ಚ ಅನ್ಯಶ್ಚ ಬಹುಬಿಹಿ ದೋಷೈಹಿ, ನನ್ ಯಾವ ದೋಷ ಅಂತ ಹೇಳಿ ಕೃಷ್ಣ, ನಾನು ಈಗ ಹೇಳಿದ ದೋಷಗಳು, ಹೇಳಿದ ಉಳಿದ ದೋಷಗಳು, ಜಗತ್ತಿನಲ್ಲಿ ಎಷ್ಟೆಲ್ಲ ದೋಷಗಳು ಅಂತ ಇದ್ದು ಒಟ್ಟಿಗೆ ಒಬ್ಬನಿಗೆ ಬಹುಮಾನ ಕೊಡುವುದು ಅಂತ ಆಗಿದ್ರೆ ಅದು ಇವನಿಗೆ ಕೊಡಬೇಕು. ಅಂಥ ವಿಚಿತ್ರ ವ್ಯಕ್ತಿತ್ವ. ದೋಷೈರೇವ ಸಮನ್ವಿತ. ಕೆಲವರು ಭಗವಂತನೇನು ಹೇಳುವ ಗುಣೈರೇವ ಸಮನ್ವಿತ ಅಂತ ಹೇಳುದು, ಅವನು ಗುಣದಿಂದಲೇ ಕೂಡಿದವನು ಅಂತ. ಇಲ್ಲಿ ಆ ಶಬ್ದ ಬಳಸಿದ್ ನೋಡಿ, ದೋಷೈರೇವ ಸಮನ್ವಿತ. ಅವನಲ್ಲಿ ದೋಷ ಬಿಟ್ರೆ ಬೇರೆ ನೀವು ಗುಣ ಅಂತ ಹೇಳಿಕ್ ಒಂದೂ ಕಾಣಲ್ಲ. ಆದ್ರೂ ಕೆಲವರಿಗೆ ದುರ್ಯೋಧನ ಹೀರೋ ಆಗ್ತಾರೆ. ಏನ್ ಮಾಡುದು, ದೇವರೇ ಗತಿ. ಹೀರೋ ಅಂತ ಪಣೆ ಪಟ್ಟಿರೋದ್ರಿಂದ ದುರ್ಯೋಧನ ಮಾಡಿದ್ರೆ ಅವನು ಹೀರೋ ಆಗ್ಬಿಡ್ತಾನೆ. ಇರ್ಬೋದು, ಆ ಕ್ವಾಲಿಟಿಯಿಂದ ಅವ್ರು ಒಳ್ಳೆಯವ್ರಾಗಲ್ಲ. ಒಂದಂಶ ಇರುತ್ತೆ ನಿಮ್ಗೆ. ಆ ಒಂದಂಶ ಅಂತ ಅನ್ನೋದು 1 ಲಕ್ಷಕ್ಕೆ 1 ಅಂಶ. ಅದು ಅದೇ ಗುಣ ಆಯ್ತು, ಅದು ಒಳ್ಳೇದಕ್ಕೂ ಯೂಸ್ ಆಗ್ಬೇಕಲ್ವಾ. ಇವನಲ್ಲಿ ಇಲ್ಲ, ಬೇರೆಯವರಲ್ಲಿ ಇರ್ಬೋದು. ಇವನು ನಿಮಗೆ ಕಟ್ಟ ಕಡೆಯ ವ್ಯಕ್ತಿ, ಇವನು ಕೆಟ್ಟವರಲ್ಲಿ. ಹೌದು, ಅದು ಯಾವಾಗ್ಲೂ ಪರ್ಸೆಂಟೇಜ್ ತಾಮಸ ಜಾಸ್ತಿ ಇದ್ದಾಗ ಆ ಸಾತ್ವಿಕತೆಗೆ ಏನೂ ಬೆಲೆನೇ ಬರಲ್ಲ, ವರ್ಕ್ ಆಗೋದು ಇಲ್ಲ, ಅದು ಕೆಲಸ ಮಾಡ್ಲಿಕ್ಕೂ ಬಿಡಲ್ಲ. ಆದ್ರೆ ಸಾತ್ವಿಕ ಹಾಗೆ ಇದ್ದಾಗ ತಾಮಸಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಿರಲ್ಲ. ಯಾಕಂದ್ರೆ ಅದು ಸ್ವಲ್ಪ ಸ್ಟ್ರಾಂಗ್, ಅದು ಡಿಕಾಕ್ಷನ್ ಇದ್ದ ಹಾಗೆ. ಹಾಲೆ ಕಪ್ಪಾಗ್ಬೇಕು ಹೊರತು ಡಿಕಾಕ್ಷನ್ ಬಿಳಿ ಆಗಲ್ಲ. ತ್ವಯೋಚ್ಯಮಾನ ಶ್ರೇಯೋಪಿ ಸಂಭ್ರಂಭಾನ್ನ ಗ್ರಹಿಷ್ಯತಿ. ನೀನು ಶ್ರೇಯಸ್ಸಿಗೆ ಅಂತ ಈಗ ಏನ್ ಮಾತಾಡ್ಲಿಕ್ಕೆ ಬಂದಿದ್ಯೋ ಅದನ್ನೂ ಕೂಡ ಅವನು ಸ್ವೀಕರಿಸುವುದಿಲ್ಲ. ಸಂಭ್ರಂಭಾತ್, ಅವನಿಗೆ ನಿನ್ ಬಗ್ಗೆನೆ ಡೌಟ್. ನೀನೇನೋ ಅನ್ಯಾಯ ಮಾಡ್ಲಿಕ್ಕೆ ಬಂದಿದ್ದಿ ಅಂತ ಅವನ ತಲೆಯಲ್ಲಿ ಓಡ್ತಾ ಇರುತ್ತೆ. ಭೀಷ್ಮೆ ದ್ರೋಣೆ ಕೃಪೆ ಕರ್ಣೆ ದ್ರೋಣಪುತ್ರೆ ಜಯದ್ರಥೆ ಭೂಯಸೀಂ ವರ್ತತೆ ವೃತ್ತಿಂ ನಶಮೇ ಕುರುತೆ ಮನಃ. ಈ ಎಲ್ಲ ಜನರನ್ನ ಮನಸ್ಸಿನಲ್ಲಿ ಇವರೇ ನನಗೆ ದೊಡ್ಡ ಶಕ್ತಿ, ಇವರಿಂದಾಗಿ ನಾನು ನನ್ನ ಸ್ಥಾನವನ್ನು ಉಳಿಸಿಕೊಳ್ತೇನೆ ಅಂತ ಅವನು
ಸಂಧಾನಕ್ಕೆ, ಶಮ ಅಂದ್ರೆ ಶಾಂತಿ, ಶಾಂತಿಯ ಮಾತಿಗೆ ನಶಮೇ ಕುರುತೆ ಮನಃ. ಅವನ ವೃತ್ತಿ ಮನೋವೃತ್ತಿ ಎಲ್ಲಿದೆ ಅಂದ್ರೆ, ಭೀಷ್ಮಾಚಾರ್ಯ ಇದ್ದಾರೆ 800 ವರ್ಷದವರು, ದ್ರೋಣಾಚಾರ್ಯ ಇದ್ದಾರೆ ಈಗಿರುವ ಎಲ್ಲರಿಗೂ ಗುರುಗಳು, ಕರ್ಣ ಇದ್ದಾನೆ ಇಷ್ಟೂ ಜನರನ್ನ ಮೀರುವ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿದವನು, ಅಶ್ವತ್ಥಾಮ ಇದ್ದಾನೆ ಸಿಟ್ಟಿಗೆದ್ರೆ ಜಗತ್ತೇ ಭಸ್ಮ ಮಾಡುವವನು. ಹೀಗೆ ಇವರೆಲ್ಲ ಇರುವಾಗ ನಾನು ಸೋಲುವುದು ಹೇಗೆ? ಯಾಕೆ ನಾನು ತಲೆ ತಗ್ಗಿಸಿ ಅವರಿಗೆ ಶಾಂತಿಯ ಧರ್ಮದಿಂದಲೇ ಅರ್ಧ ರಾಜ್ಯವನ್ನ ಬಿಟ್ಟುಕೊಟ್ಟು ಕೈ ಸುಟ್ಕೊಳ್ಬೇಕು? ನಾನು ಸಕಲ ರಾಜ್ಯವನ್ನ ಆಳಬೇಕು ಅನ್ನುವ ಮಹತ್ವಾಕಾಂಕ್ಷೆಯಿಂದಲೇ ಇಷ್ಟು ದೂರ ಬಂದದ್ದು. ಆದ್ರೆ ಅದನ್ನ ನಡೆಸಲಿಕ್ಕೆ ನೇರ ಸಾಧ್ಯ ಆಗುದಿಲ್ಲ ಅಂದಾಗ್ಲೇ ಶಕುನಿಯನ್ನು ಬಳಸಿಕೊಂಡು ದ್ಯೂತದಿಂದ ಯಾವುದು ಯಾರನ್ನ ಸೋಲಿಸುತ್ತೋ ಅದು ಬಾಣ. ಪಾಂಡವರನ್ನ ಸೋಲಿಸ್ಲಿಕ್ಕೆ ನನ್ನ ಕೈಯಲ್ಲಿದ್ದದ್ದು ದ್ಯೂತದ ದಾಳವೇ ಬಾಣ. ನಾನು ಕ್ಷತ್ರಿಯ, ಬಾಣದಿಂದ ಹೊಡೆದಿದ್ದೇನೆ, ದ್ಯೂತದಿಂದ ಕೊಂದಿದ್ದೇನೆ, ಮುಗಿಸಿದ್ದೇನೆ, ಈಗ ರಾಜ್ಯವನ್ನು ಆಳ್ತಾ ಇದ್ದೇನೆ, ನಂದೇನ್ ತಪ್ಪಿದೆ ಅಂತ ಅವನು. ಮಾತು ಬಲ್ಲವರಾದ್ರೆ ಅಧರ್ಮವನ್ನು ಧರ್ಮ ಅಂತ ತೋರಿಸ್ಬೋದು, ಕಾಗೆಯನ್ನು ಬೆಳಿ ಅಂತ ಹೇಳ್ಬೋದು, ಕುದುರೆಯನ್ನು ಕತ್ತೆ ಅಂತ ಹೇಳ್ಬೋದು. ಅದರಿಂದ ತರ್ಕ ಬಹಳ ಡೇಂಜರ್, ಅದು ಏನ್ ಬೇಕಾದ್ರೂ ಮಾಡಾಕ್ಬಿಡುತ್ತೆ. ಅದರಿಂದಾಗಿ ಒಳ್ಳೆಯವರಲ್ಲಿ ತರ್ಕ ಇದ್ರೆ ಒಳ್ಳೆ ವಿಷಯಕ್ಕೆ ಬಳಕೆ ಆಗುತ್ತೆ. ದುರ್ಬುದ್ಧಿಯವರ ಕೈಗೆ ತರ್ಕ ಸಿಕ್ಕಿದ್ರೆ ಇಡೀ ದುರ್ಬುದ್ಧಿ ಎಲ್ಲ ತರ್ಕದಲ್ಲೇ ಮುಗ್ದೋಗುತ್ತೆ. ತರ್ಕ ಕೇವಲ ಒಂದು ತಕ್ಷಣದ ನಮ್ಮ ಆಲೋಚನೆಗಳನ್ನ ಸರಿಯಾಗಿ ಪ್ರೆಸೆಂಟ್ ಮಾಡ್ಲಿಕ್ಕಿರುವಂತ ಒಂದು ಮಾಡೆಲ್ ಅಷ್ಟೇ. ಅದು ಮೆಂಡರ್ ಇರುವುದು ಯಾಕೆ? ಬರೀಲಿಕ್ಕಾಗದೇ ಇದ್ದಾಗ ಒಂಚೂರು ಚೂಪ್ ಮಾಡ್ಕೊಳ್ಳಿಕ್ಕೆ. ನೀವು ಅದು ಚೂಪ್ ಆಗ್ಲಿ ಅಂತ ಬರೀ ತಿರುಗಿಸ್ತಾನೆ ಇದ್ರೆ ಏನಾಗುತ್ತೆ? ಪೆನ್ಸಿಲೇ ಖಾಲಿ ಆಗುತ್ತೆ, ಹಾಗೆ ಬುದ್ಧಿಯೇ ಖಾಲಿಯಾಗಿ ಹೋಗುತ್ತೆ. ಬರೀ ತರ್ಕ ಮಾಡ್ತಾ ಕೂತ್ರೆ ಅರ್ಥ ಆಗಲ್ಲ. ಎಷ್ಟಕ್ ಬೇಕೋ ಅಷ್ಟಕ್ ಬೇಕಷ್ಟೇ. ಆದ್ರೆ ಇವನು ಹಾಗಲ್ಲ, ಎಲ್ಲದರಲ್ಲೂ ತರ್ಕ, ಎಲ್ಲದರಲ್ಲೂ ಸಂಶಯ, ಎಲ್ಲದರಲ್ಲೂ ಒಬ್ಬರನ್ನ ನಂಬದೆ ಅವಿಶ್ವಾಸದಿಂದಲೇ ಕಾಣುವಂಥದ್ದು. ನಿಶ್ಚಿತಂ ಧಾರ್ತರಾಷ್ಟ್ರಾಣಾಂ ಸಕರಣಾನಾಂ ಜನಾರ್ದನ ಭೀಷ್ಮದ್ರೋಣ ಮುಖಾನ್ ಪಾರ್ಥಾಹ ನ ಶಕ್ತ ಪ್ರತಿವೀಕ್ಷಿತುಂ. ಪಾರ್ಥರು ಭೀಷ್ಮದ್ರೋಣರನ್ನು ಮತ್ತು ಕರ್ಣರನ್ನು, ನನ್ನ ತಮ್ಮಂದಿರಾದ ದುಶ್ಯಾಸನಾದಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಕೂಡ ಪ್ರತಿವೀಕ್ಷಿತು ಅಪಿ ಅಸಮರ್ಥಾಹ ನ ಶಕ್ತಾಹ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಯೂ ಗೆಲ್ಲಿಕ್ಕಾಗಲ್ಲ. ಇನ್ನು ರಾಜ್ಯವನ್ನು ತೆಗೆದುಕೊಳ್ಳುವುದಕ್ಕೆ ಹೋರಾಡುದ್ರಲ್ಲಿ ಏನ್ ಅರ್ಥ ಇದೆ ಅವರಿಗೆ ಅಂತ ಅಂತ ದುರ್ಯೋಧನ ತಿಳ್ಕೊಂಡ್ಬಿಟ್ಟಿದ್ದಾನೆ. ನನ್ನನ್ನ ಅವರು ಸೋಲಿಸುದು ಬಿಡ್ರಿ, ಎದುರಿಸ್ಲಿಕ್ಕೆ ಆಗಲ್ಲ, ಸೋಲ್ಸುದು ಆಮೇಲೆ. ಆದ್ರಿಂದಾಗಿ ನನಗೆ ನಿಶ್ಚಯ ಇದೆ, ಈ ಸಮಗ್ರ ಕುರು ರಾಷ್ಟ್ರವನ್ನ ನಾನೊಬ್ಬನೇ ಬದುಕಿನ ಕೊನೆಯ ತನಕ ಆಳ್ತೇನೆ ಅಂತ. ಇರ್ಲಿ ಅಂತ ಯೋಚನೆ ಮಾಡಿದ್ದೆ, 1 ವರ್ಷ ಅಜ್ಞಾತವಾಸದಲ್ಲಿ ಸಿಕ್ಕಾಕೊಂಡ್ರೆ ಹಾಗೆ ಕಳಿಸೋಣ ಅಂತ. ನೋಡಿದ್ರೆ ನಮ್ಮಲ್ಲೇ ಇದ್ದವ್ರು ಬಹಳ ಜನ, ಇಲ್ಲ ಅವರು ಅಜ್ಞಾತವಾಸ ಡೇಟ್ ಹಾರಾಗೋಗಿದೆ, ನೀನು ಕೊಡ್ಬೇಕು ಅಂತ ನಮ್ಮ ಈ ಭೀಷ್ಮ ದ್ರೋಣ ಇವರೇ ಕೂತ್ಕೊಂಡು ಚರ್ಚೆ ಮಾಡಿ ಲೆಕ್ಕಾಚಾರ ಹಾಕಿ ನನ್ನನ್ನೇ ಮೂರ್ಖನನ್ನಾಗಿ ಮಾಡಿದ್ರು. ಆಗ್ಲಿ, ಈಗ ಅವ್ರು ನನ್ನ ಪರವಾಗಿ ಹೋರಾಡ್ಬೇಕು, ಹೋರಾಡಿದ್ರೆ ಅವರನ್ನು ಹೊಡೆದಾಡ್ಬೇಕು, ನನಗೆ ಆಗ ಗೆಲುವು ಅನ್ನೋದು ನಿಶ್ಚಯ ಅಂತ ಹೀಗೆ ಕೂತಿದ್ದಾನೆ. ಸೇನಾ ಸಮುದಯಂ ಕೃತ್ವ, ಸಮುದಯಂ ಒಟ್ಟಾಕೋದು, ಸೇನೆಯನ್ನು ಚೆನ್ನಾಗಿ ಒಟ್ಟಾಕಿದ್ದಾನೆ. ಪಾರ್ಥಿವಂ ಮಧುಸೂದನ, ಆ ಕಾಲದ ಎಲ್ಲ ಟ್ಯಾಕ್ಸ್ ಕೊಡೋರಿಗೆಲ್ಲ ನೀವು ನನ್ನ ಸೇನೆ ಕಡಬೇಕು, ಈ ಸತಿ ಟ್ಯಾಕ್ಸ್ ರದ್ದು ಮಾಡ್ತೇನೆ, ಬೇಕಿದ್ರೆ ಎಲ್ಲ ಸೇನೆ ಕಳಿಸಿ ಅಂತ ಹೇಳ್ಬಿಟ್ಟಿದ್ದಾನೆ. ಕೃತಾರ್ಥಂ ಮನ್ಯತೆ ಬಾಲ ಆತ್ಮಾನಂ ಅವಿಚಕ್ಷಣ, ಎಷ್ಟು ಜನರ ಸೇನೆ ನನ್ನ ಪರವಾಗಿ ಇದೆ, ಆದ್ರಿಂದಾಗಿ ನಾನು ಕೃತಾರ್ಥ. ಕೃತಾರ್ಥ ಅಂದ್ರೆ ಯಾವ ಅರ್ಥ ಅಂದ್ರೆ ಪ್ರಯೋಜನ, ಯಾವ ಪ್ರಯೋಜನ ಇದೆಯೋ ಅದು ಕೃತ ಆಗಿ ಹೋಗಿದೆ. ನಾನು ಗೆಲ್ತೇನೆ ಅಂತ ಅನ್ನುವ ಬಯಕೆಯಿಂದ ಈ ಸೈನ್ಯವನ್ನ ತರಿಸಿದ್ದೇನೆ, ಈ ಸೈನ್ಯ ಬಂದಿದೆ, ಅದರಿಂದಾಗಿ ನಾನು ಗೆದ್ದೇ ಗೆಲ್ತೇನೆ, ರಾಜ್ಯವನ್ನ ಮತ್ತೆ ನಾನೇ ಉಳಿಸಿಕೊಳ್ತೇನೆ, ನಾನೇ ಸಕಲ ಕುರು ರಾಜ್ಯದ ಸಾಮ್ರಾಟನಾಗಿ ಮೆರೀತೇನೆ ಅಂತ ಈಗಲೇ ಹಗಲುಗನಸು ಕಾಣ್ಕೊಂಡು ಬೆಟ್ಟದ ಮೇಲೆ ಗಾಳಿ ಗೋಪುರದ ಮೇಲೆ ಕೂತಿದ್ದಾನೆ. ಯಾರು ಟುಸ್ ಅಂತಾರೆ ಅಂತ ಗೊತ್ತಿಲ್ಲ ಅವನಿಗೆ, ಕೂತ್ಬಿಟ್ಟಿದ್ದಾನೆ ಈಗ್ಲೇ. ಅದು ಏನು, ದಡ್ಡನ ಹಾಗೆ ಕೂತಿದ್ರೆ ತೊಂದರೆ ಇಲ್ಲ, ಬುದ್ಧಿವಂತನ ಕೂತ್ಬಿಟ್ಟಿದ್ದಾನೆ. ನನ್ನಷ್ಟು ತಿಳಿದವನೇ ಇಲ್ಲ. ಏಕಃ ಕರ್ಣ ಪರಾಂಜೇತು, ಇವ್ರು ಯಾರು ಸಹಾಯಕಾರ ಕೊಡ್ಲಿಲ್ವಾ? ಕರ್ಣ ಏಕಃ ಸರ್ವಾನ್ ಪರಾನ್ ಜೇತು, ಕರ್ಣ ಒಬ್ಬನೇ ಸಾಕು ಇಡೀ ಪಾಂಡವರನ್ನ ನೂರು ಮಾಡ್ಲಿಕ್ಕೆ ಅಂತ ಸಮರ್ಥ ಇತಿ ನಿಶ್ಚಿತಂ ಅಂತ ಅವನ ತಲೆಯಲ್ಲಿ ಗಟ್ಟಿ ಕೂತು ಬಿಟ್ಟಿದೆ ತಲೆ ಒಳಗೆ. ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇ ನಶಪಂ ನೋಪಯಾಸ್ಯತಿ, ಅದನ್ನಾಗಿ ದುರ್ಬುದ್ಧಿ ಉಳ್ಳಂತಹ ದುರ್ಯೋಧನನಿಗೆ ಯಾವ ಕಾರಣಕ್ಕೂ ಶಾಂತಿಯ ಮಾತುಕತೆಯಲ್ಲಿ ಆಸಕ್ತಿ ಇಲ್ಲ. ಕೃಷ್ಣ, ನೀನು ಶಾಂತಿಯ ಫ್ಲಾಗ್ ಅನ್ನ ಹಿಡ್ಕೊಂಡು ಮೇಲೆ ಬಂದ್ರೆ ಅವನು ಯುದ್ಧದ ಧ್ವಜವನ್ನೇ ತೋರಿಸಿ ನಿನ್ನ ಹತ್ರ ಜಗಳ ಆಡ್ಲಿಕ್ಕೆ ಕಾಯ್ತಿದ್ದಾನವನು. ನೀನು ಯೋಚನೆ ಮಾಡಿದ್ದೇ ಬೇರೆ, ಇಲ್ಲಿ ಆಗ್ತಾ ಇರುವುದೇ ಬೇರೆ. ಸಂವಿಚ್ಛ ಧಾರ್ತ ರಾಷ್ಟ್ರಾಣಾಂ ಸರ್ವೇಷಾಮೇವ ಕೇಶವ ಶಮೇ ಪ್ರಯತಮಾನಸ್ಯ ತವ ಸೌಭ್ರಾತ್ರ ಕಾಂಕ್ಷಿಣಃ. ಧಾರ್ತರಾಷ್ಟ್ರರು ಎಲ್ಲರೂ ಕೂಡ ನೀನು ಶಾಂತಿಗಾಗಿ ಪ್ರಯತ್ನಿಸ್ತಾ ಇದ್ದಿ ಅನ್ನೋದರ ಬಗ್ಗೆ ಅವರಿಗೆ ಕಾಳಜಿಯೇ ಇಲ್ಲ.
ಅವ್ರಿಗೆ ಅದರ ಬಗ್ಗೆ ಆಲೋಚನೆ ಇಲ್ಲ. ನ ಪಾಂಡವ ನಾಮಸ್ಮಾಭಿ ಪ್ರತಿದೇಯಂ ಯಥೋಚಿತಂ. ಪಾಂಡವರಿಗೆ ಕೊಡ್ಬೇಕಾದ್ ನಮ್ಮ ಹತ್ರ ಏನೂ ಇಲ್ಲ. ಪಾಂಡವರಿಗೆ ಕೊಡ್ಬೇಕಾದಂತೂ ನಮ್ಮ ಹತ್ರ ಏನಾದ್ರೂ ಇದ್ರೆ ಅವನು ದೂತನಾಗಿ ಬಂದು ಶಾಂತಿಗೆ ಪ್ರಯತ್ನ ಮಾಡಿ ಅವ್ರು ಬೇಕಾದಂತ ತಗೊಂಡೋಗ್ಬೇಕು. ಅವ್ರ ಹತ್ರ ಅವ್ರಿಗೆ ಬೇಕಾದ್ ನಮ್ಮ ಹತ್ರ ಏನೂ ಇಲ್ಲ, ಎಲ್ಲ ನಮ್ದೇ. ಅದು ಅವರದ್ದು ಅಂತ ಏನಾದ್ರೂ ಇದ್ರೆ ಆಗ ಸಂಧಾನ ಮಾಡಿ ಅವ್ರಿಗೆ ಅರ್ಧ ಕೊಡಿ, ನೀವು ಅರ್ಧ ಇಟ್ಕೊಳ್ಳಿ ಅಂತ ಹೀಗೆ ಹೇಳ್ಬೋದು. ಎಲ್ಲ ನಮ್ದೇ, ಅದು ಅವರದ್ದೇನಿದೆ ಅಲ್ಲಿ. ಇತಿ ವ್ಯವಸಿತಾಸ್ತೇಷು ವಚನಂ ಸ್ಯಾನ್ ನಿರರ್ಥಕಂ. ಈ ವಚನದಲ್ಲಿಯೇ ಗಟ್ಟಿ ಕೂತಿದ್ದಾನೆ, ಅದರಿಂದ ನಿನ್ನ ಮಾತುಗಳೆಲ್ಲ ನಿರರ್ಥಕವಾಗುತ್ತೆ. ಅವನ ತಲೆಗೆ ನೀನು ಹೇಳಿದ ಯಾವುದೂ ಇಳಿಯಲ್ಲ. ಯತ್ತ ಸೂಕ್ತಂ ದುರುಕ್ತಂಚ ಸಮಂ ಸ್ಯಾನ್ ಮಧುಸೂದನ. ಒಳ್ಳೆ ಸುಭಾಷಿತ. ನ ತತ್ರ ಪ್ರಲಪೇತ್ ಪ್ರಾಜ್ಞ ಬಧಿರೇಶ್ವೇವ ಗಾಯನ. ಎಲ್ಲಿ ಅತ್ಯಂತ ಉತ್ತಮವಾದ ಮಾತು ಅಥವಾ ಅವರ ಬಗ್ಗೆ ಅವರು ತಪ್ಪು ಮಾಡಿದ್ದೀರಿ ಅಂತ ಅನ್ನುವ ಎಚ್ಚರಿಕೆಯ ಮಾತು ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳೋದಿಲ್ವೋ ಅಲ್ಲಿ, ಅಥವಾ ಅವರ ಬಗ್ಗೆ ಒಳಿತಾದ ಕೆಲಸಗಳ ಬಗ್ಗೆ ಅಥವಾ ಕೆಟ್ಟ ಕೆಲಸಗಳ ಬಗ್ಗೆ ಸಮಂ ಸ್ಯಾತ್, ಯಾವುದಕ್ಕೂ ಪ್ರತ್ಯುತ್ತರವೇ ಇಲ್ಲ, ನಿರುತ್ತರ, ಮೌನ. ಹೌದಾ? ಹೌದಾ? ಎಲ್ಲದಕ್ಕೂ ಒಂದೇ ತರ. ಅಂತಲ್ಲಿ ನತತ್ರ ಪ್ರಲಪೇತ್ ಪ್ರಾಜ್ಞ. ಯಾರು ಒಳ್ಳೇದನ್ನು ಹೇಳಿದಾಗ ಅದಕ್ಕೆ ಖುಷಿನೂ ಪಡುವುದಿಲ್ಲ, ಯಾರು ಕೆಟ್ಟದ್ದನ್ನು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡದೆ, ಅಂದ್ರೆ ಕೆಟ್ಟದನ್ನು ಹೇಳಿದ್ರೆ ನೀವು ಮಾಡಿದ್ರಲ್ಲಿ ಕೆಟ್ಟದಿದೆ, ಇದನ್ನು ತಿದ್ಕೋಬೇಕು ಅಂತ ಅದಕ್ಕೂ ಕೂಡ ಯಾರು ಪ್ರತಿಕ್ರಿಯಿಸುವುದಿಲ್ವೋ, ದುರುಕ್ತಂ, ನೀನ್ ಮಾಡಿದ್ರಲ್ಲಿ ತಪ್ಪಿದೆ ಅಂತ ಅವನಿಗೆ ಹಿತವಾಗದ ಕೆಟ್ಟ ಮಾತುಗಳನ್ನ ಆಡಿದ್ದಾಗ್ಲೂ ಕೂಡ ಅವನ ಪ್ರತಿಕ್ರಿಯೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂದಾಗ ಆ ವ್ಯಕ್ತಿಯ ಬಳಿಗೆ ನ ಪ್ರಲಪೇತ್. ಆ ವ್ಯಕ್ತಿಯ ಬಳಿ ಯಾವ ಪ್ರಲಾಪ ಅಂದ್ರೆ ಸಂವಾದ ಅಥವಾ ಮಾತುಕತೆ, ಅವನತ್ರ ಏನಂತಾರೆ ಪಟ್ಟಾಂಗ ಹೊಡಿಬಾರ್ದು ಅಥವಾ ಅವನ ಜೊತೆಗೆ ಕೂತ್ಕೊಂಡು ಸಂಭಾಷಣೆ ನಡೆಸಬಾರ್ದು. ಹೇಗೆ ಅಂದ್ರೆ ಬಧಿರೇಶ್ವಿವ ಗಾಯನ. ಬಧಿರರು ಅಂದ್ರೆ ಕಿವುಡರು. ಕಿವುಡರ ಎದುರುಗಡೆ ಜೋರಾಗಿ ಹಾಡ್ತಿರ್ತಾರೆ. ಕೆಟ್ಟದ್ ಹಾಡಿದ್ರು ಒಂದೇ, ಒಳ್ಳೇದು ಹಾಡಿದ್ರು ಒಂದೇ. ಅವ್ರಿಗೆ ಕಾಣೋದು ಮಾತ್ರ ಕಣ್ಣು ಮುಚ್ಚಿದ ಹಾಗೆ, ಕೈ ಎತ್ತಿದ ಹಾಗೆ, ಕಾಲು ಎತ್ತಿದ ಹಾಗೆ ಎಲ್ಲ ಕಾಣಿಸ್ತಿರುತ್ತೆ. ಅವರಿಗೆ ಕಾಣೋದು ಮಾತ್ರ, ಹೊರತು ಕೇಳಲಿಕ್ಕೇನು ಇಲ್ಲ. ಅದರಿಂದಾಗಿ ಅವ್ನು ಕೆಟ್ಟದಾಗ ಆಡ್ತಿದ್ದಾನು ಅಂತಂದ್ರೂ ಒಂದೇ, ಅವರಿಗೆ ಒಳ್ಳೇದಾಗ ಆಡ್ತಿದ್ದಾನಂದ್ರೂ ಒಂದೇ. ಎಷ್ಟು ಒಳ್ಳೆ ಉದಾಹರಣೆ. ಬಧಿರೇಶ್ವಿವ ಗಾಯನ. ಕೆಪ್ಪರ ನಡುವೆ ನಾವು ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಅಂತ. ಎಷ್ಟು ಅದ್ಭುತವಾದ ವಾದ್ಯ ಕಿನ್ನರಿ ಅನ್ನೋದು. ಅದನ್ನ ನುಡಿಸಿದಾಗ ಎಷ್ಟು ಆನಂದ ಆಗ್ಬೇಕು. ಆದ್ರೆ ಕೋಣದ ಮುಂದೆ ಬಾರಿಸಿದ್ರೆ ಅದು ತಲೆ ಎಲ್ಲ ಆಡಿಸ್ತಾ ಇರೋದು ಸುಮ್ನೆ. ಅದು ಎಲ್ಲದಕ್ಕೂ ಹಾಗೆ ಒಳ್ಳಾಡಿಸ್ತದೆ, ಅದಕ್ಕೆ ಏನು ವ್ಯತ್ಯಾಸವೇ ಗೊತ್ತಾಗಲ್ಲ. ಹಾಗೆ ಇವನ ಮುಂದೆ ನೀನು ಇಷ್ಟೆಲ್ಲ ಶ್ರೇಯಸ್ಸಿನ ಕುರಿತಾದ ಮಾತುಗಳನ್ನಾಡುವುದು ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ. ಕೆಪ್ಪರ ನಡುವೆ ದೊಡ್ಡ ಗಾಯನ ಸಭೆಯನ್ನು ಇಟ್ಟುಕೊಂಡು, ನೋಡಿ ನಿಮ್ಗೋಸ್ಕರ ಇವತ್ತು ಗಾಯನ ಸಭೆಯನ್ನು ಏರ್ಪಡಿಸಿದ್ದೇವೆ, ಲಕ್ಷಾಂತರ ಜನ ಸವಾಯಿ ಗಂಧರ್ವರೆಲ್ಲ ಬಂದು ನಿಮ್ಗೋಸ್ಕರ ಹಾಡುತ್ತಾ ಇದ್ದಾರೆ. ಎರಡೂ ಒಂದೇ. ಅವನಿಗೆ ಮಗು ಕೂಗಿದ್ರು ಒಂದೇ, ಗಾಯನ ಮಾಡಿದವನು ಬೊಬ್ಬೆ ಹೊಡೆದ್ರು ಒಂದೇ. ಅವಿಜಾನತ್ಸು ಮೂಢೇಶು ನಿರ್ಮರ್ಯಾದೇಶು ಮಾಧವ ತತ್ವಂ ವಾಕ್ಯಂ ಪ್ರಸನ್ ಬ್ರುವನ್ ನಿಂದ್ಯ ಚಂಡಾಲೇಶು ದಿಜೋ ಯಥಾ. ಅವಿಜಾನತ್ಸು ಮೂಢೇಶು. ಎಷ್ಟು ಹೇಳಿದ್ರು ಕನಿಷ್ಠ ಪಕ್ಷ ಹೇಳಿದ ಅರ್ಥ ಆಗ್ಬೇಕು ಅಥವಾ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರ್ಬೇಕು. ಇದು ಎರಡು ಇಲ್ಲದವನ ಮೂಢ ಅಂತಾರೆ. ಇವನು ದುರ್ಯೋಧನ ಪರಮ ಮೂಢ. ತನಗೆ ಗೊತ್ತಾಗಲ್ಲ, ಬೇರೆಯವ್ರು ಹೇಳಿದ ಅರ್ಥ ಆಗಲ್ಲ. ಈ ಸ್ಥಿತಿಯಲ್ಲಿ ಇದ್ದವನ ಮುಂದೆ ಮರ್ಯಾದೆಯೂ ಇಲ್ಲ, ಅವನಿಗೆ ನನಗೇನು ಗೊತ್ತಾಗ್ತಾ ಇಲ್ಲ ಅಥವಾ ಒಂದು ಚೌಕಟ್ಟು ಇಲ್ಲ. ಇಷ್ಟು ವಿಷಯದಲ್ಲಿ ಮಾತ್ರ ನಾನು ತಲೆ ಹಾಕ್ಬೇಕು, ಬೇರೆ ವಿಷಯಕ್ಕೆ ನಾನು ತಲೆ ಹಾಕ್ಬಾರ್ದು ಅಂತ ಅದು ಗೊತ್ತಿಲ್ಲ. ನಿರ್ಮರ್ಯಾದ. ಮರ್ಯಾದ ಅಂದ್ರೆ ಒಂದು ಚೌಕಟ್ಟೇ ಇಲ್ಲ ಅವನು ಯಾವ ವಿಷಯಕ್ಕೂ ಕೂಡ. ಎಲ್ಲಿ ಬೇಕಾದ್ರೂ ಮಾತಾಡ್ತಾನೆ, ಎಲ್ಲಿ ಬೇಕಾದ್ರೂ ಪ್ರವೇಶಿಸ್ತಾನೆ ಅಂತ ದುಷ್ಟ. ತತ್ವಂ ವಾಕ್ಯಂ ಬ್ರುವನ್ ನಿಂದ್ಯ. ಒಳ್ಳೆಯ ತಾತ್ವಿಕವಾದ ಮಾತುಗಳನ್ನು ಆಡುವುದು ಅಲ್ಲಿ ಅವನಿಗೆ ಅತ್ಯಂತ ನಿಂದ್ಯವಾದ ಕೆಲಸ. ಹೇಗೆ ಅಂದ್ರೆ ಹೊಟ್ಟೆಪಾಡಿನ ಯೋಚನೆ ಮಾಡುವಂತಹ, ಸಿಕ್ಕಿದ್ದನ್ನೆಲ್ಲ ಕಿತ್ತು ತಿನ್ನುವಂತಹ ಸ್ವಭಾವದ ಮಂದಿ ಇರ್ತಾರೆ. ಅವ್ರ ಹತ್ರ ಹೋಗಿ ವೇದ ಅಂತ ಹೇಳುದು, ನೋಡಿ ದೇವರೇ ಎಲ್ಲ ಮಾಡುವುದು, ಇದರಿಂದ ನಿಮ್ಮ ಜೀವನ ಒಳ್ಳೇದಾಗುತ್ತೆ. ಅವನಿಗೆ ನಿತ್ಯದ ಊಟದ ಮಾತ್ರ ಯೋಚನೆ ಇರುತ್ತೆ. ಅದು ಯಾವುದೋ ಆಫ್ರಿಕಾಕ್ಕೆ ಒಂದ್ಸರ್ತಿ ಲಂಡನ್ನಿಂದ ಅವರ ಚರ್ಚಿನಿಂದ ಪೋಪನ್ ಕಳಿಸಿದ್ರಂತೆ, ಅವರನ್ನೆಲ್ಲ ಮಾತಾಡಿಸಿ ವಶಪಡಿಸ್ಕೊಳ್ಬೇಕು ಅಂತ. ಸುಮಾರು 10, 15, 20 ವರ್ಷ ಆದ್ರೂ ಏನೋ ಅವ್ರು ರಿಪೋರ್ಟ್ ಮಾಡ್ಬೇಕು ವಾಪಸ್ ಅಲ್ಲಿ ವ್ಯಾಟಿಕನ್ನಿಗೆ. ಒಂದು ರಿಪೋರ್ಟೇ ಇಲ್ಲ ರೋಮಲ್ಲಿ. ಕೊನೆಗೆ ಇನ್ನೂ ಒಬ್ಬನನ್ನು ಕಳಿಸಿದ್ರಂತೆ. ಕಳಿಸುವಾಗ ಅಷ್ಟರಲ್ಲಿ ಇವರಿಗೆ ಒಂಚೂರು ಗೊತ್ತಾಗಿದೆ ಅವನು ಏನ್ ಮಾತಾಡ್ತಾನೆ ಅಂತ. ನೆಕ್ಸ್ಟ್ ಅವನು ಬಂದ. ಇವನು ಇನ್ನೂ ಬೆಳ್ಳಗಿದ್ದ. ಅವನು ಬಂದ ಹೇಳಿದಂತೆ, ಹಿಂದೆ ಬಂದಿದ್ದಲ್ಲ ನನ್ನ ಹಾಗೆ ಒಬ್ಬ ಪೋಪ್, ಎಲ್ಲಿದ್ದಾನೆ? ಹಿ ವಾಸ್ ಟೇಸ್ಟಿ ಅಂತಂದ್ರಂತೆ. ಅಂತವರಿಗೆ ವೇದಾಂತವು, ಅಂತವರಿಗೆ ತಜ್ಞಾನವು, ಅಂತವರಿಗೆ ಮರ್ಯಾದೆಯ ವಿಷಯ ಅಥವಾ ಕಾನೂನು ನಿಯಮ ಹೀಗಿರ್ಬೇಕು, ಮನುಷ್ಯತ್ವ ಏನ್ ಹೇಳ್ತೀರಿ? ಮನುಷ್ಯರನ್ನು ಕಿತ್ತಿನ್ನೋರಿಗೆ ಮನುಷ್ಯತ್ವದ ಬೋಧನೆ ಉಪಯೋಗ ಇದೆಯಾ? ಹಾಗೆ ಇದು
ನೀನ್ ದುರ್ಯೋಧನನಿಗೆ ಏನೇ ಹೇಳಿಕ್ ಹೊರಟ್ರು ಒಬ್ಬ ನರಮಾಂಸ ಭಕ್ಷಕನಿಗೆ ಮನುಷ್ಯತ್ವದ ಬಗ್ಗೆ ಪಾಠ ಮಾಡಿದ ಹಾಗೆ. ಬೇಕಾದ್ರೆ ನಾವು ಅದರ ಗಾದೆಯನ್ನು ಚೂರು ಹೀಗೆ ಮಾಡ್ಕೋಬಹುದು ಇವತ್ತಿ. ನರಮಾಂಸ ಭಕ್ಷಕನಿಗೆ ಮನುಷ್ಯತ್ವದ ಬೋಧನೆ ಮಾಡಿದ್ರೆ ಹೇಗೋ ಹಾಗಾಗಿದೆ. ಈಗ ನೀನು ಅವನಿಗೆ ಏನಾದ್ರೂ ಹೇಳಲಿಕ್ಕೆ ಹೊರಟ್ರೆ ಅವನಿಗೆ ಯಾವುದು ನಿರರ್ಥಕ ಒಂದು ಉಪಯೋಗಕ್ಕೆ ಬರುವುದಿಲ್ಲ. ಸೋಯಂ ಬಲಸ್ಥೋ ಮೂಢಶ್ಚ ನ ಕರಿಷ್ಯತಿ ತೇ ವಚ ತಸ್ಮಿನ್ ನಿರರ್ಥಕಂ ವಾಕ್ಯಂ ಉಕ್ತಂ ಸಂಪತ್ಸ್ಯತೆ ತವ. ಅವನು ತಾನು ಬಲಿಷ್ಠನಿದ್ದೇನೆ, ನನ್ನ ಹತ್ರ ತುಂಬಾ ಸೈನ್ಯ ಇದೆ ಅಂತ ಅನ್ನೋ ಭ್ರಮೆ ಇದೆ, ಜೊತೆಗೆ ತಾನು ದಡ್ಡ ಇದ್ದೇನೆ ಅನ್ನೋದು ಅವನಿಗೆ ಗೊತ್ತಿಲ್ಲ, ಮತ್ತೆ ಇನ್ನೊಬ್ರು ಹೇಳಿದ ಮಾತನ್ನು ನಡೆಸ್ಕೊಡ್ಬೇಕು ಅನ್ನುವ ಪರಿಜ್ಞಾನವೂ ಅವನಿಗಿಲ್ಲ. ಅಂಥವನಲ್ಲಿ ನಿರರ್ಥಕವಾದ ಮಾತುಗಳನ್ನ ಆಡಿದ್ರೆ ನಿನ್ನ ಮಾತುಗಳಿಗೆ ಒಂದು ಸ್ಥಾನ ಇಲ್ಲ ಅಂತ ಆಗತ್ತೆ ಹೊರತು ಅವನು ಯಾವ ರೀತಿಯಿಂದಲೂ ಬದಲಾಗುವಂತ ಸ್ಥಿತಿ ಅವನಲ್ಲ. ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ಪಾಪಚೇತಸಾಂ ತವ ಮಧ್ಯಾವತರಣಂ ಮಮ ಕೃಷ್ಣನ ರೋಚತೆ. ಕೃಷ್ಣ ನೀನು ಅವ್ರ ಮಧ್ಯಕ್ಕೆ ಹೋಗುದು ಯಾಕೋ ನನಗಿಷ್ಟ ಇಲ್ಲ. ಅಲ್ಲಿ ಒಬ್ರಿಗೂ ನಿನ್ನ ಮಾತಿನ ಬಗ್ಗೆ ಕಾಳಜಿ ಇಲ್ಲ. ನೀನು ಯಾಕೆ ಬಂದಿದ್ದಿ, ನಿನ್ನ ಉದ್ದೇಶ ಏನಿದೆ, ಅದರ ಗಾಂಭೀರ್ಯ ಅರ್ಥ ಮಾಡಿಕೊಳ್ಳುವ ಶಕ್ತಿ ಒಬ್ರಿಗೂ ಇಲ್ಲ. ತೇಷಾಂ ಸಮುಪವಿಷ್ಟಾನಾಂ ಪಾಪಚೇತಸಾಂ, ಎಲ್ಲರ ತಲೆಯಲ್ಲೂ ಪಾಂಡವರನ್ನು ಹೇಗೆ ಹಣಿಯುವುದು ಅನ್ನೋದಕ್ಕೋಸ್ಕರನೇ ಅವರು ದುರ್ಯೋಧನನ ಪಕ್ಷಕ್ಕೆ ಬಂದು ಕೂತಿದ್ದಾರೆ. ಯಾರಿಗೂ ಅಲ್ಲಿ ಬಿಡಿ, ಪ್ರಧಾನವಾದ ಒಂದು 5-6 ತಲೆಗಳು ಬಿಟ್ರೆ ಉಳಿದ ಎಲ್ಲ ರಾಜರು ಕೂಡ ಪಾಂಡವರನ್ನ ಮೊದಲಿನಿಂದಲೂ ದ್ವೇಷಿಸ್ತಾ ಇದ್ದವ್ರೆ. ಜರಾಸಂಧನ ಕೈಯಲ್ಲಿದ್ದವರೇ ಬಹಳ ಜನ ಇದ್ದಿದ್ದು. ಕೆಲವರು ಈ ದ್ರುಪದ ವಿರಾಟನಂತವ್ರು ಮಾತ್ರ ಪಾಂಡವರ ಪರ ಇದ್ದಾರೆ ಬಿಟ್ರೆ ಉಳಿದ ಹೆಚ್ಚಿನವರೆಲ್ಲ ವೃಷ್ಣಿಗಳು, ದ್ರುಪದನ ಕಡೆಯವರು ಅಂದ್ರೆ ಪಾಂಚಾಲರು ಮತ್ತು ಮತ್ಸ್ಯ ದೇಶದವರು. ಇಷ್ಟು ಬಿಟ್ರೆ ಉಳಿದವರು ಎಲ್ಲರೂ ಕೂಡ ಪಾಂಡವರಿಗೆ ವಿರುದ್ಧವಾಗಿಯೇ ಚಿಂತಿಸ್ತಾ ಇರೋರು. ಇವ್ರ ಹತ್ರ ಹೋಗಿ ನೀನೇನ್ ಹೇಳ್ತಿ? ಅವರ ಮಧ್ಯಾವತರಣಂ, ಅವರ ಮಧ್ಯದಲ್ಲಿ ನೀನು ಇಳಿಯುವುದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಕೃಷ್ಣ. ಏನೋ ಎಡವಟ್ಟು ಮಾಡ್ಲಿಕ್ಕಿದ್ದಾರೆ, ಹೇಳಿದ್ದಲ್ವ ಹಿಂದಿನ ದಿವಸ ಹಿಡಿದು ಬಿಡ್ತೇನೆ ಅಂತ, ಅದೊಂದು ತಲೆಯಲ್ಲಿದೆ. ಅದಕ್ಕೋಸ್ಕರ ನಾನು ಹೇಳ್ದೆ ನೀನು ಅವರ ಮಧ್ಯಕ್ಕೆ ಹೋಗುದು ಯಾಕೋ ನನಗಿಷ್ಟ ಇಲ್ಲ. ದುರ್ಬುದ್ಧಿ ನಾಮ ಶಿಷ್ಟಾನಾಂ, ಬುದ್ಧಿಯೂ ಇಲ್ಲ ಶಿಷ್ಟಾಚಾರವೂ ಇಲ್ಲ. ಬಹೂನಾಂ ದುಷ್ಟಚೇತಸಾಂ, ಏನೇನ್ ಮಾಡಬಹುದು ಅಂತ ಕೆಟ್ಟ ಆಲೋಚನೆಯಲ್ಲೇ ದಿನ ಕಳೆಯುವವರು, ಯಾವತ್ತು ಒಳ್ಳೆ ಆಲೋಚನೆಯಿಂದ ಹಗಲು ಕಳೆಯುವರು ರಾತ್ರಿ ಕಳೆಯುವರು ಅಲ್ಲ ಅವರು. ಪ್ರತೀಪಂ ವಚನಂ ಮಧ್ಯೆ ತವ ಕೃಷ್ಣನ ರೋಚತೆ. ಇಷ್ಟು ಇಂಥ ದುಷ್ಟರ ನಡುವೆ ನಿನ್ನ ಒಳ್ಳೆಯ ಉದ್ದೇಶದ ಮಾತುಗಳು ಯಾವುದೂ ಕೂಡ ಫಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ. ಅದರಿಂದಾಗಿ ನೀನು ಅವರ ಮಧ್ಯಕ್ಕೆ ಹೋಗುದು ನನಗಿಷ್ಟ ಇಲ್ಲ. ಅನುಪಾಸಿತ ವೃದ್ಧತ್ವಾತ್ ಶ್ರಿಯೋ ದರ್ಪಾಚ್ಚ ಮೋಹಿತ ವಯೋ ದರ್ಪಾಚ್ಚಮರ್ಷಾಚ್ಚ ನತೆ ಶ್ರೇಯೋ ಗೃಹೀಷ್ಯತಿ. ದೊಡ್ಡವರನ್ನ ಪ್ರೀತಿಯಿಂದ ಕಂಡಿಲ್ಲ ಇಲ್ಲಿ ತನಕ. ಒಂದೇ ಒಂದು ದಿವಸ ಅಪ್ಪನವನು ಅಪ್ಪ ಅಂತ ಪ್ರೀತಿಯಿಂದ ಕರೆದದ್ದಿಲ್ಲ. ಬೈದೇ ಮಾತಾಡಿದ್ದು ಗೊತ್ತು ದುರ್ಯೋಧನನಿಗೆ. ಧೃತರಾಷ್ಟ್ರನ ಎಂದು ಆದ್ರೂ ಧೃತರಾಷ್ಟ್ರ ಅಷ್ಟು ಬೈತಾನೆ ಅಂದ್ರು ಮಗ 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 ಅಂತ ಹೊಟ್ಟೆಯಲ್ಲಿ ಅವನ ಬಗ್ಗೆ ಅತ್ಯಂತ ವ್ಯಾಮೋಹ ಹುಟ್ಟಿಕೊಂಡೇ ಓಡಾಡ್ತಿದ್ದ. ಅನುಪಾಸಿತ ವೃದ್ಧಾನ, ಹಿಂದೆ ಒಂದು ಬೇರೆ ಕಡೆ ಮಾತು ಬಂದಿತ್ತೇನು, ನಿತ್ಯಂ ವೃದ್ಧೋಪಸೇವಿನಃ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವರ್ಚೋ ಯಶೋಬಲಂ. ಅಭಿವಾದನ ಅಂದ್ರೆ ತನ್ನ ಪರಿಚಯವನ್ನ ಹೇಳಿ, ನಾನು ಇಂಥ ಗ್ರಂಥವನ್ನ ಇಂಥ ಶಾಸ್ತ್ರವನ್ನ ಓದ್ತಾ ಇದ್ದೇನೆ ಅಂತ ಅವ್ರ ಹತ್ರ ತನ್ನ ಅಧ್ಯಯನದ ದಾರಿಯನ್ನ ಹೇಳಿ ಅವರಿಗೆ ನಮಸ್ಕಾರ ಮಾಡುವುದು, ಇದು ಅಭಿವಾದನ. ಎರಡನೇದು, ಅಂಥವರಿಗೆ ಅಗತ್ಯ ಇದ್ದಾಗ ವೃದ್ಧರಾಗಿದ್ರೆ, ಜ್ಞಾನ ವೃದ್ಧರಾಗಿದ್ರೆ ಅವರ ಸೇವೆ, ವಯೋವೃದ್ಧರಾಗಿರ್ಬೋದು, ವಯಸ್ಸಿನ ಬಂಧುಗಳಲ್ಲಿ ಹಿರಿಯರಿರ್ಬಹುದು, ಅಥವಾ ಸಾಧನೆಗಳಲ್ಲಿ ದೊಡ್ಡವರು ಇರ್ಬೋದು, ಅಥವಾ ಅಧ್ಯಯನದಲ್ಲಿ ಹಿರಿಯರಿರ್ಬೋದು, ಇಂಥವರ ಸೇವೆ. ವೃದ್ಧೋಪಸೇವಿನಃ, ಅವನಿಗೆ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವರ್ಚಃ ಯಶಃ ಬಲಂ. ಆಯುಹು ಅಂದ್ರೆ ಆಯುಷ್ಯ, ವರ್ಚಃ ಅಂದ್ರೆ ಒಂದು ಸಹಜವಾಗಿ ಒಂದು ವಿದ್ಯೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕಲ್ತವನಿಗೆ ಒಂದು ಮುಖದಲ್ಲಿ ಕಾಂತಿ ಬರುತ್ತೆ, ಅದನ್ನು ವರ್ಚಸ್ಸು ಅಂತಾರೆ. ನಾವು ಹೇಳುದುಂಟು ಅವರ ವರ್ಚಸ್ಸು ಜೋರಿದೆ, ಅವ್ರು ಹೇಳಿದ ತಕ್ಷಣ ಎಲ್ಲ ಆಗತ್ತೆ, ಅಥವಾ ಅವರನ್ನ ಕಂಡ ತಕ್ಷಣ ಎಲ್ಲರೂ ಇಷ್ಟಪಟ್ಟು ತಲೆ ಬಾಗ್ತಾರೆ ಅಂತ ಅನ್ನೋದು ಒಂದು ಅದು ಹೇಳಿ ಎಲ್ರು ಬಂದಾಗ ನಮಸ್ಕಾರ ಹೊಡಿಬೇಕು ಅಂತ ಕುರಿಗಳಿಗೆ ಬಂದಾಗ ಆ ಮೊದಲಿನ ಕುರಿಯಲ್ಲಿ ಹೋಗುತ್ತೆ ಅಲ್ಲೇ ಹೋದ ಹಾಗೆ ಹೇಳಿದ್ದಲ್ಲ. ಕಂಡಾಗ ಯಾರು ಹೇಳದೇ ಇದ್ರು ಅವರನ್ನು ಗೌರವಿಸ್ಬೇಕು ಅಂತ ಅನ್ನುವ ಒಂದು ಸಹಜವಾದ ಪ್ರತಿಭಾ ಯುಕ್ತವಾದ ಶಕ್ತಿ. ವರ್ಚಃ ಯಶಃ, ಅಂಥ ವ್ಯಕ್ತಿಗೆ ಕೀರ್ತಿ ಗೊತ್ತೇ ಇಲ್ಲದಂತೆ ಒಂದೇ ದಿವಸಕ್ಕೆ ಆಕಾಶಕ್ಕೇರುತ್ತೆ. ಅದು ಒಂದೇ ದಿವಸಕ್ಕೆ ಏರುದಿಲ್ಲ, ಒಂದೇ ದಿವಸಕ್ಕೆ ಏರಿದ್ರೆ ಅದು ಎರಡನೇ ದಿವಸಕ್ಕೆ ಇರಲ್ಲ ಅಂತ ಅರ್ಥ. ಯಶಃ ಬಲಂ, ಬಲಂ ಅಂದ್ರೆ ತಾಕತ್ತು, ಆತ್ಮಬಲ ಇರ್ಬೋದು, ದೇಹ ಬಲ ಇರ್ಬೋದು. ಇದಿಷ್ಟು ಗುರುಗಳ ಸೇವೆ ಮಾಡಿದವನಿಗೆ ಸಿಗುವ ಫಲ, ಹಿರಿಯರ ಸೇವೆ ಮಾಡಿದ್ದರ ಲಾಭ. ಇವನು ಯಾವತ್ತೂ ಕೂಡ ಅನುಪಾಸಿತ ವೃದ್ಧ, ಒಬ್ಬರೇ ಒಬ್ಬರು ಹಿರಿಯರನ್ನ ಆ ಹಿರಿತನಕ್ಕೆ ಗೌರವ ಕೊಟ್ಟು ಅವರನ್ನು ಮಾತಾಡಿಸಿದವನಲ್ಲ.
ಇಂತಹ ಅನುಪಾಸಿತ ವೃದ್ಧಸ್ಯ, ಅವ್ರು ಯಾವತ್ತೂ ಕೂಡ ಅವರಿಗೆ ಏನ್ ಬೇಕು, ಹೇಗಿರ್ಬೇಕು, ಅವ್ರ ಹತ್ರ ಹೇಗ್ ನಡ್ಕೊಳ್ಬೇಕು ಅಂತ ಒಂದು ದಿವಸ ತಿಳ್ಕೊಂಡು ಕೆಲಸ ಮಾಡಿದವನಲ್ಲ ಇವನು. ಶ್ರೇಯೋ ದರ್ಪಾಚ್ಚ ಮೋಹಿತ, ಹುಟ್ಟಿನಿಂದಲೇ ಸಿಕ್ಕಾಪಟ್ಟೆ ಸಿರಿವಂತಿಕೆ ಇತ್ತು, ಆದ್ರಿಂದ ಆ ದುಡ್ಡಿನ ಬೆಲೆಯೇ ಗೊತ್ತಿಲ್ಲ ಅವನಿಗೆ. ಅದರಿಂದ ದರ್ಪಿಷ್ಠನಾಗಿದ್ದಾನೆ, ಗರ್ವಿಷ್ಠನಾಗಿದ್ದಾನೆ, ಮತ್ತೆ ಮೋಹಕ್ಕೊಳಗಾಗಿದ್ದಾನೆ. ಈ ದುಡ್ಡಿನಿಂದಲೇ ಜಗತ್ತು, ಈ ದುಡ್ಡಿಲ್ಲದೆ ಇದ್ರೆ ನಮ್ಗೆ ಯಾರಿಗೂ ಕೂಡ ಅಸ್ತಿತ್ವವೇ ಇಲ್ಲ ಅಂತ ಮೋಹಕ್ಕೊಳಗಾಗಿದ್ದಾನೆ. ವಯೋದರ್ಪಾಚ್ಚ, ಜೊತೆಗೆ ದೇಹದಲ್ಲಿ ಕಸು ಇದೆ, ಚೆನ್ನಾಗಿ ತಿಂದು ಉಂಡ ಉಪ್ಪು ಹುಳಿ ಖಾರದ ಶಕ್ತಿ ಎಲ್ಲಿಯಾದ್ರೂ ತೋರಿಸ್ಬೇಕು ಅಂತನ್ನುವ ವಿದ್ಯೆ ಕಲ್ತ, ಅಂದ್ರೆ ಶಾಸ್ತ್ರಾಭ್ಯಾಸದ ಬಲ ಮದವಾಗಿ ಆತನನ್ನ ತಾರಕ್ಕೆ ಏರಿಸಿಬಿಟ್ಟಿದೆ. ನತೇ ಶ್ರೇಯೋ ಗೃಹೀಷ್ಯತಿ, ಇಂಥವನು ಯಾವತ್ತೂ ನೀನು ಶ್ರೇಯಸ್ಸಿನ ಮಾತುಗಳನ್ನಾಡಿದ್ರೆ ಅದನ್ನು ತಲೆಗೆ ತೆಗೆದುಕೊಳ್ಳುವ ಯೋಚನೆ ಅವನಿಗಿಲ್ಲ. ಬಲವದಪ್ಯಸ್ಯ ಯದಿ ವಕ್ಷಸಿ ಮಾಧವ ತ್ವಯ್ಯಸ್ಯ ಮಹತಿ ಶಂಕಾ ನ ಕರಿಷ್ಯತಿ ತೇ ವಚ. ಇವನ ಬಲಕ್ಕಿಂತ ಅತ್ಯಂತ ಹೆಚ್ಚಿನ ಬಲ ನಮಗೇನಿದೆ ಅನ್ನೋದನ್ನು ನೀನು ಮನಗಾಣುವಂತೆ ಹೇಳಿದ್ರೂ ಕೂಡ ಆತ ನಿನ್ನ ವಿಷಯದಲ್ಲಿ ನಂಬಿಕೆ ಇಡಲ್ಲ. ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೋ ಈ ಭೂಮಿಯನ್ನು ಬಿಟ್ಕೊಡುವುದಿಲ್ಲ ಅಂತ ಅದೇ ನಿರ್ಧಾರಕ್ಕೆ ಸ್ಟಿಕ್ ಆಗಿದ್ದೇನೆ ಅಂತ ಆಗ್ಲೂ ಮನವರಿಕೆ ಮಾಡಿಕೊಟ್ಟು, ಇದು ಸುಮ್ಮನೆ ಸಾವಿರಾರು ಲಕ್ಷಗಟ್ಟಲೆ ಜನರ ಮರಣ ಮೃದಂಗದ ದನಿಗೆ ಕಾರಣವಾಗತ್ತೆ ಅಂತ ನೀನು ಎಷ್ಟು ಬಿಡಿಸಿ ಹೇಳಿದ್ರು ಅವನ್ ತಲೆಯೊಳಗದು ಯಾವುದೂ ಹೋಗಲ್ಲ. ನೇದ ಮಧ್ಯ ಯುಧಾ ಶಕ್ಯಂ ಇಂದ್ರೇಣಾಪಿ ಸಹ ಮರೈ, ನೀನ್ ಇಂದ್ರ ಜೊತೆಗೆ ದೇವ ಪರಿವಾರವನ್ನು ಕರ್ಕೊಂಡು ಬಂದು ಯುದ್ಧ ಮಾಡಿ ಇವನನ್ನ ಬುದ್ಧಿವಾದ ಹೇಳಿದ್ರು ಅವನು ಅದನ್ನು ತಿದ್ದಿಕೊಳ್ಳುವನು ಹಾಗೆ ಕಾಣ್ತಿಲ್ಲ. ನೇದಮಸ್ಯ ಯುದ್ಧ ಶಕ್ಯಂ, ಇವನನ್ನು ಯುದ್ಧದಿಂದ ಸೋಲಿಸಿ ಆದ್ರೂ ಜೀವಂತ ಉಳಿಸಿ ನಾಳೆಯಿಂದ ಸರಿಯಾಗಿರಪ್ಪ ಅಂತ ಹೇಳಿ ಇವನನ್ನು ಉಳಿಸುವ ಸ್ಥಿತಿಯಲ್ಲೂ ಇಲ್ಲ. ಉಳಿದ್ರೆ ನಾಳೆ ಇನ್ನೂ ದೊಡ್ಡ ಮಟ್ಟದ ಅಪಾಯಕ್ಕೆ ಕೈ ಹಾಕ್ತಾನೆ, ಇನ್ನೂ ಹೆಚ್ಚಿನ ಜನರ ವಿರೋಧಕ್ಕೆ ನಮ್ಮನ್ನ ಒಡ್ಡುತ್ತಾನೆ. ತೇಷ್ವೇವಮುಪಪನ್ನೇಷು ಕಾಮಕ್ರೋಧಾನುವರ್ತಿಷು ಸಮರ್ಥಮಪಿ ತೇ ವಾಕ್ಯಂ ಅಸಮರ್ಥಂ ಭವಿಷ್ಯತಿ. ನೀನು ಕಾಮಕ್ರೋಧಗಳಿಂದ ಬಳಲಿದಂತಹ ಮಂದಿ ನೀನು ಎಷ್ಟೇ ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಕೂಡ ಅದು ಅಸಮರ್ಥಂ ಭವಿಷ್ಯತಿ, ಅವರ ವಿಷಯದಲ್ಲಿ ಅದು ಮನಸ್ಸಿಗೆ ಗಟ್ಟಿತನವನ್ನು ಹುಟ್ಟು ಹಾಕಲ್ಲ. ಮಧ್ಯೆ ತಿಷ್ಟನ್ ಹಸ್ತ್ಯನೀಕಸ್ಯ ಮಂದೋ ರಥಾಶ್ವಯುಕ್ತಶ್ಚ ಬಲಸ್ಯ ಮೂಢ ದುರ್ಯೋಧನೋ ಮನ್ಯತೆ ವೀತ ಭೀತಿ ಕೃಷ್ಣಾಮಯೇಯಂ ಪೃಥಿವೀ ಜಿತೇತಿ. ದುರ್ಯೋಧನ ಈಗಲೂ ಮನಸ್ಸಿನಲ್ಲಿ ಸಕಾಲ ಪೃಥಿವಿಯನ್ನು ಗೆದ್ದವನು ನಾನು, ಅದರ ಇಡೀ ಅಧೀಶ ನಾನಾಗೇ ಇರಬೇಕು, ಇನ್ಯಾವತ್ತು ಯಾರಿಗೂ ಇಂತಹ ಸೇನೆಯ ಬಲವನ್ನ ನಾನು ಕೈ ಬಿಟ್ಟು ಇದು ನಿಮ್ಮದಪ್ಪ ಉಳಿದದ್ದು ನನ್ನದು ಅಂತ ಹೀಗೆ ಹೇಳಿಕೊಳ್ಳುವ ಯೋಚನೆ ಮಾಡಲ್ಲ ಅಂತಾನೆ ಅವನು ಗಟ್ಟಿ ಕೂತು ಬಿಟ್ಟಿದ್ದಾನೆ. ಆ ಸೀಟನ್ನು ಯಾರು ಏನ್ ಮಾಡಿದ್ರು ಹರಿದು ತಗೊಂಡೋದ್ರು ಅದರಲ್ಲೇ ಕೂತಿರ್ತೇನೆ ನಾನು ಅಂತ ಇಷ್ಟು ಹಠ ಬಿದ್ದಿದ್ದಾನೆ ಸೀಟಿಗೆ. ಆಶಂಸತೆ ವೈ ಧೃತರಾಷ್ಟ್ರಸ್ಯ ಪುತ್ರೋ ಮಹಾರಾಜ್ಯಮ ಸಪತ್ನಂ ಪೃಥಿವ್ಯಾಂ. ಆದ್ರೆ ಎಲ್ಲಿ ಎಲ್ಲಿ ಶತ್ರುಗಳು ಅಂತ ಸ್ವಲ್ಪ ಸ್ವಲ್ಪ ಏಳುವ ಸಾಧ್ಯತೆ ಇದೆಯೋ ಅವರನ್ನ ಅಲ್ಲಿಯೇ ಕುಡಿ ಸಮೇತ ಮುರಿದು ಆ ಜೀವವನ್ನ ನಾಶ ಮಾಡುವಂತಹ ಮಹಾಕಾರ್ಯದಲ್ಲಿ ತೊಡಗಿದ್ದಾನೆ. ತಸ್ಮಿನ್ ಶಮಃ ಕೇಶವೋನೋಪಲಭ್ಯೋ ಬದ್ಧಂ ಸಂತಂ ಮನ್ಯತೆ ಲಬ್ಧಮರ್ಥಂ. ಧೃತರಾಷ್ಟ್ರನ ಮಗ ದುರ್ಯೋಧನ ಇಡೀ ರಾಜ್ಯದ ಎಲ್ಲಾ ಭಾಗಗಳನ್ನು ಕೂಡ ತನ್ನ ವಶ ತಂದುಕೊಳ್ಳಿಕ್ಕೆ ಒಳಗಿನಿಂದಲೇ ಹುಡುಕಾಡ್ತಾ ಇದ್ದಾನೆ. ಪೃಥಿವ್ಯಾ ಯಸ್ಮಿನ್ ಶಮಃ ಕೇವಲ ನೋಪಲಭ್ಯ ವೃದ್ಧಂ ಸಂತಂ ಮನ್ಯತೆ ಲಬ್ಧಮರ್ಥಂ. ಶಮ ಅನ್ನೋದರ ವಿಷಯದಲ್ಲಿ ಕಲ್ಪನೆಗೂ ಅವನ ತಲೆಯಲ್ಲಿ ಅವಕಾಶ ಇಲ್ಲದೆ ಇರುವಂಥವನ ಹತ್ರ ನನಗೆ ಇದೆಲ್ಲ ಬೇಕು, ಈಗ ನಾನೇನು ಸಂಪಾದಿಸಿದ್ದೇನೆ ಅದು ನನ್ನ ಕೈಯಲ್ಲಿಯೇ ಇರಬೇಕು ಹೊರತು ಬೇರೆಯವರಿಗೆ ಹೋಗಬಾರದು ಅಂತ ದೃಢವಾಗಿ ತಲೆಯಲ್ಲಿ ಆ ವಿಷಯವನ್ನು ಇಟ್ಟುಕೊಂಡು ಕೂತವನ ಹತ್ರ ನಾವೇನು ಸಮಾಧಾನ ಹೇಳೋದು? ಬೇಡಪ್ಪ, ಈ ಸಂಪತ್ತಲ್ಲ ಶಾಶ್ವತ ಅಲ್ಲ, ಭಗವಂತನ ಕಾರುಣ್ಯವೇ ಶಾಶ್ವತ. ಅದೆಲ್ರಿ ಕಾಣುತ್ತೆ, ಅದೆಲ್ರಿ ಇರುತ್ತೆ. ನಮ್ಮಂತವ್ರಿಗೆಲ್ಲ ದೇವ್ರ ಕಾಲಲ್ಲಿ ಮೆಟ್ಟಿಯೇ ನಮ್ಮನ್ನ ಒದ್ದು ಮೇಲಕ್ಕೆ ಹತ್ತಿದ್ದು. ನಾವಿಲ್ಲದೆ ಇದ್ರೆ ಅಷ್ಟು ಎತ್ತರಕ್ಕೇರ್ತಿದ್ನ ವಾಮನ. ನಾವು ಕೆಳಗೆ ಇದ್ದದ್ರಿಂದ ನಮ್ಮ ಬೆನ್ನ ಮೇಲೆ ಕಾಲಿಟ್ಟು ಅವನ ಅಷ್ಟು ಎತ್ತರಕ್ಕೇರಿದ್ದಾನೆ. ಈಗೆಲ್ಲ ಮಾತಾಡ್ತಾರೆ ಅವರು. ಅವರಿಗೆ ಏನಾದ್ರೂ ಪಾಯಿಂಟ್ ಸಿಕ್ಕಿದ್ರೆ ಸಾಕು, ಅದನ್ನ ಅವ್ರಿಗೆ ಬೇಕಾದಾಗ ಇನ್ನೂ ಚೆನ್ನಾಗಿ ಕಟ್ಟಿ ಕೊಡೋದಕ್ಕೆ ಅವ್ರಿಗೆ ಗೊತ್ತು. ಆದ್ರಿಂದಾಗಿ ನೀನು ಅದರ ವಿಷಯ ಎಲ್ಲ ಮಾತಾಡಬೇಡ ಅಂತ ಆ ಬಾಹ್ಲಿಕನಿಗೆ ಯಾರಿಗೆ ಹೇಳಿದ್ದು
ದುರ್ಯೋಧನ ಹೀಗೆ ಅವ್ಯವಸ್ಥೆ ಮಾಡ್ತಾನೆ, ಆದ್ರಿಂದಾಗಿ ತನ್ನತ್ರನೇ ಎಲ್ಲ ಇದೆ, ಆದ್ರಿಂದಾಗಿ ಪಾಂಡವರಿಗೆ ಯಾವ ಕಾರಣಕ್ಕೂ ಕೂಡ ಅವನು ಬಿಟ್ಟು ಕೊಡುವ ಪೃಥಿವಿಯ ಒಂದು ಭಾಗವನ್ನ ಒದಗಿಸುವ ಆಲೋಚನೆಯಲ್ಲಿ ಅವನಿಲ್ಲ. ಪರ್ಯಸ್ತೇಯಂ ಪೃಥಿವಿ ಕಾಲಪಕ್ವವಾದ ಹಾಗೆ ಎಲ್ಲ ಒಂದೇ ತರ ಇರಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಜೀವನದ ಘಟನೆಗಳು. ದುರ್ಯೋಧನಾರ್ಥೆ ಪಾಂಡವಾನ್ ಯೋಧುಕಾಮಾಹ, ಅದೆಲ್ಲವನ್ನು ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡಿದ್ರು ಅದು ಜೀರ್ಣ ಆಗಿ ಹೋಗುದಿಲ್ಲ. ಮತ್ತೆ ಸಂದರ್ಭ ಬಂದಾಗ ಪಾಂಡವರ ನೆನಪಾದಾಗಲೆಲ್ಲ ಅದು ಮತ್ತೆ ಜಾಗೃತವಾಗಿ ಅವರ ವಿರುದ್ಧ ಯುದ್ಧ ಮಾಡಿ ನಾನು ಗೆಲ್ಲಬೇಕು ಅಂತನ್ನುವ ಹಠ ಮೂಡುವುದಕ್ಕೆ ಕಾರಣವಾಗುತ್ತೆ. ತಸ್ಮಿನ್ ಶಮಃ ಕೇವಲೋ ನೋಪಲಭ್ಯೋ ಯದ್ಧಂ ಸಂತಂ ಮನ್ಯತೆ ಲಬ್ಧಮರ್ಥಂ ಪರ್ಯಸ್ತೇಯಂ ಪೃಥಿವೀ ಕಾಲಪಕ್ವ ದುರ್ಯೋಧನಾರ್ಥೇ ಪಾಂಡವಾನ್ ಯೋದ್ಧುಕಾಮಾಃ ಸಮಾಗತಾ ಸರ್ವ ಯೋಧಾಃ ಪೃಥಿವ್ಯಾಂ ರಾಜಾನಶ್ಚ ಕ್ಷಿತಿಪಾಲೈಃ ಸಮೇತಾಃ ಸರ್ವೇ ಚೈತೆ ಕೃತವೈರಾಃ ಪುರಸ್ತಾತ್ ಧ್ಯಾತ್ವಾ ರಾಜಾನಂ ಹೃತಸಾರಾಶ್ಚ ಕೃಷ್ಣ. ನೀನೀಗಾಗಲೇ ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿ ಅವರ ಸಾಮರ್ಥ್ಯವನ್ನ ಸ್ವೀಕರಿಸಿ ಆಗಿದೆ. ಎಲ್ಲ ಯೋಧರು ಕೂಡ ಪಾಂಡವರ ವಿರುದ್ಧ ಯೋಚನೆ ಮಾಡಿದವರು, ನಿನ್ನನ್ನ ಒಳಗೆ ಹಗೆಯಾಗಿ ತುಂಬಿಕೊಂಡವರು ಎಲ್ಲರೂ ಈ ಧಾರ್ತರಾಷ್ಟ್ರನ ಸೇನಾ ನೆಲೆಯಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ನೀನು ಅವರ ಎಲ್ಲರ ದರ್ಶನ ಮಾಡುವಾಗ್ಲೇ ಅವರ ಶಕ್ತಿಯನ್ನೆಲ್ಲ ಹೀರಿ ಆಗಿದೆ. ಅವ್ರು ಏನ್ ಯುದ್ಧ ಮಾಡ್ತಾರೆ, ಹೇಗೆ ಯುದ್ಧ ಮಾಡ್ತಾರೆ ಅಂತ ಎಲ್ಲ ನಿನ್ನ ಹತ್ರ ಅವರ ಬ್ಲೂ ಪ್ರಿಂಟು ಇದೆ, ನಿನ್ನ ಬ್ಲೂ ಪ್ರಿಂಟು ಇದೆ. ಅವ್ರಿಗೇನು ಅಂದ್ರೆ ನಿನ್ನ ಹತ್ರ ಇರೋದು ಗೊತ್ತಿಲ್ಲ, ಅವ್ರ ಹತ್ರ ಇರೋದೆಲ್ಲ ನಿನಗೆ ಗೊತ್ತಿದೆ. ಹಾಗಾಗಿ ಅವ್ರು ಹೀಗೆ ಮಾಡಿದ್ರೆ ನಾವು ಗೆಲ್ತೀವಿ ಅನ್ಕೊಂಡ್ರೆ ಅದೇ ರೀತಿಯಿಂದ ಇನ್ನೊಂದು ರೀತಿಯಿಂದ ಅವರನ್ನ ಕೊಲ್ಲುವ ಪ್ರಸಂಗವನ್ನ ಭಗವಂತ ಸೃಷ್ಟಿಸ್ತಾನೆ ಅನ್ನೋದನ್ನ ಕುಂಭಕರ್ಣನ ಈ ದುರ್ಯೋಧನನ ಮನಸ್ಸಿಗೆ ತಾಕುವಂತೆ ಎಷ್ಟು ಹೇಳಿದ್ರು ಅವನ ತಲೆಗೆ ಹೋಗುದೇ ಇಲ್ಲ. ಸರ್ವೇ ಚೈತೆ ಕೃತ ವೈರಾ ಪುರಸ್ತಾತ್ ತ್ವಯಾ ರಾಜಾನೋ ಸಹ ಹೃತಸಾರಾಶ್ಚ ಕೃಷ್ಣ ತವೋದ್ವೇಗಾತ್ ಸಂಶ್ರಿತಾಧಾರ್ತರಾಷ್ಟ್ರಾನ್ ಸುಸಂಹತಾ ಸಹ ಕರ್ಣೇನ ವೀರಾಹ. ಸರ್ವೇ ಚೈತೆ ಕೃತವೈರಾಹ, ಪಾಂಡವರ ಬಗ್ಗೆ ಸಿಕ್ಕಾಪಟ್ಟೆ ಈಗಾಗ್ಲೇ ವೈರವನ್ನ ತಂದುಕೊಂಡಿದ್ದಾರೆ. ತ್ವಯ, ನಿನ್ನ ಬಗ್ಗೆ ವೈರವೂ ಇದೆ, ಪಾಂಡವರ ಬಗ್ಗೆ ವೈರ ಇದೆ. ನೀನು ಈಗಾಗ್ಲೇ ಕೃಷ್ಣ ಅವರ ಸಾರವನ್ನ ಹೀರಿಯಾಗಿದೆ. ನಿನ್ನ ವೇಗಕ್ಕೆ ಅವರು ಯಾವತ್ತೂ ಹತ್ತಿರ ಬರದವರಾದ್ರೂ ಕೂಡ ತವೋದ್ವೇಗಾತ್ ಸಂಶಿತ ಧಾರ್ತರಾಷ್ಟ್ರಾನ್, ನಿನ್ನ ಮೇಲಿನ ಕೋಪಕ್ಕೆ ದುರ್ಯೋಧನನ ಸೇನಾಪಡೆಯನ್ನ ಸೇರಿಕೊಂಡು ಕರ್ಣನ ಜೊತೆಗೆ ನಾವು ಗೆದ್ದೇ ಗೆಲ್ತೇವೆ ಅಂತ ಎದೆ ಬಡಿದುಕೊಂಡು ಹುಮ್ಮಸ್ಸಿನಿಂದ ಕೂತಿದ್ದಾರೆ ಯುದ್ಧಕ್ಕಾಗಿ. ತ್ಯಕ್ತಾತ್ಮಾನ ಸಹ ದುರ್ಯೋಧನೇನ ಹೃಷ್ಟ ಯೋದ್ಧುಂ ಪಾಂಡವಾನ್ ಸರ್ವಯೋಧಾಹ. ಈಗಲೇ ಜೀವವನ್ನ ಬಿಟ್ಟು ದುರ್ಯೋಧನನಿಗಾಗಿ ಕರ್ಣನಿಗಾಗಿ ತಾವು ಯುದ್ಧ ಮಾಡುವುದಕ್ಕೆ ಸಿದ್ಧ, ಪಾಂಡವರ ವಿರುದ್ಧ ಇದ್ದೇವೆ ನಾವು ಅಂತ, ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೇವೆ ಅಂತ ಸರ್ವಯೋಧಾಹ ಎಲ್ಲರೂ ಬಂದು ಕೂತಿದ್ದಾರೆ. ಎರಡು ಅವಕಾಶ ಇರುವುದು ಒಂದು ಯುದ್ಧದಲ್ಲಿ, ಒಂದೋ ಮೃತ್ಯು, ಒಂದೋ ಜಯ. ಮೃತ್ಯುರ್ಜಯೋ ವೇತಿ ಕೃತೈಕ ಭಾವಾಹ, ಸಾತ್ರು ಪರವಾಗಿಲ್ಲ, ದುರ್ಯೋಧನಿಗೆ ಸಹಾಯ ಮಾಡಿ ಸಾಯೋಣ ಅಂತ ಹೀಗೆಲ್ಲ ಯೋಚನೆ ಮಾಡಿ ಕೃತ ಏಕಭಾವಾಹ ಕಾಮಾತ್ಮಾನಃ ಮನ್ಯುವಶಾ ವಿನೀತಾಹ, ಸಾವು ಗೆಲುವಿನ ಬಗ್ಗೆ ಒಂದೇ ತರದ ಆಲೋಚನೆಯನ್ನು ಹೊಂದಿ ಸರಿ ಗೆದ್ರು ಸರಿ ಸೋತ್ರು ಸರಿ ಅಂತ ಯೋಚನೆ ಮಾಡಿ ಆದ್ರೂ ಒಳಗಿನಿಂದ ತಾವು ಈ ರಾಜ್ಯವನ್ನ ಪಡಿತೇವೆ ಅನ್ನುವ ಆಸೆಯಿಂದ ಒಳಗಿಂದೊಳಗೆ ಕೋಪದಿಂದ ಪಾಂಡವರನ್ನು ಹೇಗಾದ್ರೂ ಮುಗಿಸ್ಲೇಬೇಕು ಅಂತನ್ನುವ ಪ್ರಯತ್ನಕ್ಕೆ ತೊಡಗಿದವರು. ತೇಷಾ ಮಧ್ಯೆ ಪ್ರವಿವೇಶಾಥ ಯದಿ ತ್ವಂ ನ ತನ್ಮತಂ ಮಮ ದಾಶಾರ್ಹ ವೀರ, ಅವರ ಮಧ್ಯದಲ್ಲಿ ನೀನು ಒಂದು ವೇಳೆ ಪ್ರವೇಶ ಮಾಡಿದ್ರೆ ನನಗೆ ಅದು ಯಾಕೋ ಸ್ವಲ್ಪವೂ ಹಿತವಾಗಿ ಕಾಣಿಸ್ತಾ ಇಲ್ಲ. ಓ ದಾಶಾರ್ಹ ವೀರನಾದ ಕೃಷ್ಣನೇ, ಹೋಗದಿರು. ತೇಷಾಂ ಸಮುಪವಿಷ್ಟಾನಾಂ ಬಹೂನಾಂ ದುಷ್ಟಚೇತಸಾಂ ಕಥಂ ಮಧ್ಯಂ ಪ್ರಪದ್ಯೇತಾಹ ಶತ್ರುಣಾಂ ಶತ್ರುಕರ್ಷಣ. ಅವರೆಲ್ಲ ಕೂತಿರ್ಬೇಕಾದ್ರೆ ದುಷ್ಟ ಆಲೋಚನೆಗಳಿಂದ ನಿನ್ನ ಬಗೆಗೆ ಹೇಗೆ ಮಣಿಸುವುದು ಅಂತ ಕಾಯ್ತಾ ಇರ್ಬೇಕಾದ್ರೆ ಆಶ್ಚರ್ಯ ಆಗುತ್ತೆ, ಹೇಗಿರಬಹುದು ಇಂತಹ ಆಲೋಚನೆಗಳು ಅಂತ. ಅದರ ಜೊತೆಗೆ ಕಥಂ ಮಧ್ಯಂ ಪ್ರಪೇತಾತಃ ಶತ್ರುಣಾಂ ಶತ್ರುಕರ್ಷಣ, ಕೃಷ್ಣನಿಗೆ ಶತ್ರುಕರ್ಷಣ ಅಂತ ಸಂಬೋಧನೆ ಮಾಡಿ ಹೇಳ್ತಾರೆ. ಅಂತಹ ಶತ್ರುಗಳ ಮಧ್ಯದಲ್ಲಿ ನೀನು ಹೋಗುವುದು ನನಗೆ ಸ್ವಲ್ಪವೂ ಕೂಡ
ಮೆಚ್ಚುಗೆ ಆಗ್ತಾ ಇಲ್ಲ. ಸರ್ವಥಾ ತ್ವಂ ಮಹಾಬಾಹೋ ದೇವೈರೇಪಿ ದುರುತ್ಸಾಹ ಪ್ರಭಾವಂ ಪೌರುಷಂ ಬುದ್ಧಿಂ ಜಾನಾಮಿತವ ಶತ್ರುಹನ್. ಶತ್ರುಗಳನ್ನ ನಿಗ್ರಹಿಸುವುದರಲ್ಲಿ ಅತ್ಯಂತ ಬಲಿಷ್ಠ ನೀನು, ಕಾಲ ಕಾಲಕ್ಕೆ ತಕ್ಕ ಉಪಾಯದಿಂದ ಅವರನ್ನ ಗೆಲ್ಲಬಲ್ಲೆ ಅನ್ನುವ ಸಂಗತಿ ನನಗೆ ಗೊತ್ತು ಕೃಷ್ಣ. ಆದ್ರೂ ತೊಳ್ಕೊಳ್ಳಿಕ್ಕೆ ನೀರಿದೆ ಅಂತೇಳಿ ಕೆಸರಲ್ಲಿ ಯಾಕೆ ಕೈ ಹಾಕ್ಬೇಕು? ನೀರು ಉಳಿಸ್ಕೊಂಡು ಕುಡಿಬೋದಿತ್ತಾನೆ? ಇಲ್ಲ, ಹೇಗೂ ನೀರಿದೆಯಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳಿದ್ದಾರೆ, ಒಂದ್ಸಲ ಆದ್ರೂ ಕೆಸರು ಮಾಡ್ಕೊಳ್ಳೋಣ, ಆಮೇಲೆ ಕೈ ಹಾಕಿ ನೀರು ತೊಳ್ಕೊಂಡ್ರೆ ಸಾಕು ಅಂತ ಅನ್ಕೊಂಡು ಹೀಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಕೃಷ್ಣ ಅಂತ ಕೃಷ್ಣನ ಹತ್ರ ತುಂಬಾ ಆತ್ಮೀಯವಾಗಿ ಹೇಳ್ತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಕೊನೆಗೊಂದು ಮಾತು, ಯಾಮೇ ಪ್ರೀತಿ ಪಾಂಡವೇಶು ಭೂಯ ಸಾ ತ್ವಯಿ ಮಾಧವ ಪ್ರೇಮ್ನಾಚ ಬಹುಮಾನಾಚ ಸೋದರಾಚ ಬ್ರವೀಮ್ಯಹಂ. ನಾನು ನಿನಗೆ ಏನೋ ದೊಡ್ಡದು ಹೇಳ್ತಾ ಇದ್ದೇನೆ ಅಂತ ನೀನು ಯೋಚನೆ ಮಾಡಬೇಡ. ನನಗೆ ಪಾಂಡವರಲ್ಲಿ ತುಂಬಾ ಪ್ರೀತಿ, ಅಂತೆ ಪಾಂಡವರಿಗೆ ನೀನು ಪ್ರೀತಿಯನ್ನ ತೋರ್ತಿಯಾದ್ರೆ ನಿನ್ನಲ್ಲೂ ಪ್ರೀತಿ ಹೆಚ್ಚಿದೆ. ನಿನ್ನಲ್ಲಿ ಪ್ರೀತಿ ಹೆಚ್ಚಿದ್ರ ಇನ್ನೊಂದು ಮುಖ್ಯ ಉದ್ದೇಶ, ನೀನು ಸರಿಯಾದ ವಿಷಯ ಆಗಿದ್ರೆ ಯಾರಿಂದಾದ್ರೂ ತೆಗೆದುಕೊಳ್ಳುವಷ್ಟು ದೊಡ್ಡ ಮನಸ್ಸು ನಿನಗಿದೆ. ಮತ್ತೆ ನನ್ನಲ್ಲಿ ಒಂದು ಒಳ್ಳೆಯ ಸೌಹಾರ್ದ ಭಾವ ಇದೆ. ಆದ್ರಿಂದಾಗಿ ಬ್ರವೀಮ್ಯಹಂ, ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಸಮಯ ಪ್ರೀತಿ ಪುಷ್ಕರಾಕ್ಷ ತ್ವದ್ದರ್ಶನ ಸಮುದ್ಭವ ಸಾ ಕಿಂ ಆಖ್ಯಾಯತೆ ತುಭ್ಯಂ ಅಂತರಾತ್ಮಾಸಿ ದೇಹಿನಾಂ. ನಿನಗೆ ನಾನು ಏನು ಅಂತ ಹೇಳಿ ಕೃಷ್ಣ? ಎಲ್ಲರ ದೇಹದ ಒಳಗೆ ಅಂತರ್ಯಾಮಿಯಾಗಿ ನೆಲೆಸಿ ಎಲ್ಲರ ಮನಸ್ಸಿನಲ್ಲಿ ಏನು ಮಾತುಗಳು ಬರ್ತಾ ಇದೆ ಅಂತ ಸ್ಪಷ್ಟವಾಗಿ ತಿಳಿದವನು ನೀನೇ. ನಿನಗೇನು ಹೇಳುದಿದೆ? ಯಾಮೇ ಮತಿಹಿ, ಅದು ನೀನೇ ಪ್ರೇರೇಪಿಸಿದ್ದು. ನೀನೇ ಹೊರಗಿನಿಂದ ಪ್ರೇರೇಪಿಸಿ ಇನ್ನೊಂದು ಹೊರಗಡೆಯಿಂದ ನೀನೇ ನಿಂತು ಅದನ್ನು ಕೇಳಿಸ್ಕೊಂಡು ಎಷ್ಟು ಚಂದವಿದ್ರು ಹೇಳ್ತಾ ಇದ್ದಾನೆ ಅಂತ ತಲೆ ಅಲ್ಲಾಡಿಸ್ತಾ ಇದ್ದಿ, ಕಣ್ಣ ಮಿಟುಕಿಸ್ತಾ ಇದ್ದಿ, ಭಾರಿ ಒಳ್ಳೆ ವಿಷಯ ಹೇಳಿದಿ. ಮುಂದೆ ಹಾಗೆ ಹೇಳ್ತಾನೆ ವಿದುರ, ಅದನ್ನೇ ಮೊದ್ಲೇ ಹೇಳ್ಬಿಡ್ತಾನೆ, ನೀನು ಹೀಗೆಲ್ಲ ತ್ವದ್ದರ್ಶನ ಸಮುದ್ಭವ, ನಿನ್ನನ್ನು ಕಂಡಾಗ ನನಗೇನ್ ಮನಸ್ಸಿಗೆ ತೋಚಿತೋ ಅದನ್ನು ಹೇಳ್ತಾ ಇದ್ದೇನೆ ಹೊರತು ನಾನೇನು ಕೃಷ್ಣನಿಗೆ ಬೋಧಿಸ್ತಾ ಇದ್ದೇನೆ. ನಾಳೆಯಿಂದ ಕೃಷ್ಣಾಚಾರ್ಯರಿದ್ರೆ ಕೃಷ್ಣರಿಗೆ ವಿದುರಾಚಾರ್ಯರಾದ್ರೆ ಕೃಷ್ಣ ವಿದುರಾಚಾರ್ಯ ಅಂತ ಏನು ಬೋರ್ಡ್ ಹಾಕೊಂಡು ತಿರುಗಲ್ಲ ನಾನು. ಆದ್ರಿಂದ ಕಿಮಾಖ್ಯಾಯತೆ, ನಿನಗೇನ್ ಹೇಳಿ? ಎಲ್ಲ ಗೊತ್ತಿದೆ, ಎಲ್ಲರ ಅಂತರ್ಯಾಮಿಯಾಗಿ ಅವ್ರ ಮನಸ್ಸಿನಲ್ಲಿ ಏನ್ ಯೋಚಿಸಿದ್ದಾರೆ ಅನ್ನೋದು ನಿನಗೆ ಅರ್ಥ ಆಗಿದೆ ಅಂತ ಹೀಗೆ ವಿದುರ ತನ್ನ ಮಾತನ್ನ ಮುಗಿಸ್ತಾನೆ. ಅದಕ್ಕೆ ಕೃಷ್ಣನ ಉತ್ತರ ಅತ್ಯಂತ ಸ್ವರಸವಾದದ್ದು. ಆ ವನದಲ್ಲಿ ಇದ್ದಾಗ, ಎಲ್ಲಿ ಪೂರ್ವದಲ್ಲಿ ಏನೇನಾಯ್ತು ಪಾಂಡವರ ಬಗ್ಗೆ ಅದೆಲ್ಲವನ್ನು ನಿಧಾನಕ್ಕೆ ವಿದುರನಿಗೂ ಕೂಡ ಹೇಳಿ, ಅವರು ಕೂಡ ಸಮರ್ಥರಿದ್ದಾರೆ. ನೀನೇನು ಅಂದ್ರೆ, ನನಗೆ ದುರ್ಯೋಧನ ಹೇಗಿದ್ದಾನೆ ಅಂತ ಗೊತ್ತಿದೆ, ಆದ್ರೆ ನಾನು ಹೋಗ್ಲೇಬೇಕಾದ ಅನಿವಾರ್ಯತೆ ಇದೆ. ಲೋಕದಲ್ಲಿ ಅಪವಾದ ಬರುವುದನ್ನ ತಪ್ಪಿಸ್ಬೇಕು ಅಂತ ಒಂದು ನಿಯಮ ಇದೆ. ಎಲ್ಲ ಆಗಿ ಇಷ್ಟಾದ್ಮೇಲೂ ಬೈಯೋರಿದ್ದಾರೆ. ಕೃಷ್ಣ ಇಷ್ಟು ದೂತ ವಹಿಸಿ ಅನ್ಯಾಯ ಆಗ್ಬಾರ್ದು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅವನನ್ನು ಬೈಯೋರಿದ್ದಾರೆ. ಕೃಷ್ಣ ಅದನ್ನು ತುಂಬಾ ಚೆನ್ನಾಗಿ ಸಮರ್ಥಿಸಿಕೊಳ್ತಾನೆ. ಮತ್ತೆ ಮುಂದಿನ ಶನಿವಾರದ ಪಾಠದಲ್ಲಿ ನಾವು ಇಲ್ಲೇ ಭೇಟಿಯಾದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.